ಸ್ಮರೇತ್ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವಂದೇ ವಂದ್ಯಂ ವಿಧಿ ಶಿವಮಹೇಂದ್ರಾದಿ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸುಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವಿದತದೇಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಭವೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾ ಶೇಷಕಲ್ಯಾಣ ಕಲನಾಕಲ್ಪಪಾದಪೌ ಶ್ರೀ ಗುರುಭ್ಯೋ ನಮಃ. ಜಗದೊಡೆಯನಾದ ಶ್ರೀರಾಮಚಂದ್ರನ ರಾಜ್ಯವನ್ನು ಅವನಿಗೇ ಕೊಡಬೇಕು, ನನಗೆ ಬೇಡ, ನಮ್ಮ ತಾಯಿಯಿಂದ ನನಗೂ ಅಪವಾದ ಬಂತು, ನಾನು ರಾಜ್ಯಕ್ಕಾಗಿ ಹಂಬಲಿಸಿದ್ದೆ ಅಂತಲೇ ನಮ್ಮಮ್ಮ ನನ್ನ ಬಗ್ಗೆ ಕೇಳಿರಬೇಕು ಅಂತ ಜನರಿಗೆ ಅಭಿಪ್ರಾಯ ಇದೆ ಅನ್ನುವ ತನಗೆ ಬಂದ ಅಪವಾದವನ್ನು ಭರತರಾಜ ಪರಿಹಾರವನ್ನು ಮಾಡಿಕೊಂಡಿದ್ದಾನೆ. ಪರಿಹಾರ ಮಾಡಿಕೊಂಡು ತಾನು ಕೊನೆಗೆ ಆ ಚಿತ್ರಕೂಟಕ್ಕೆ ಬಂದಿದ್ದಾನೆ. ಬಂದು ಶ್ರೀರಾಮಚಂದ್ರ ದೇವರನ್ನು ಬಹುವಿಧವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ನೀ ಬರದೇ ಹೋದರೆ ನಾ ಪ್ರಾಣ ಬಿಡ್ತೀನಿ ಅಂತ ಕೂಡ. ಸರಿ, ನಾಟಕಕ್ಕಲ್ಲ ಇದು, ರಾಮಾಯಣದ ಮೇಲೆ ಸುಳ್ಳೆ ಅಪವಾದಗಳನ್ನು ಹಾಕೋರೆಲ್ಲ ನಾಟಕ ಮಾಡ್ದ ರಾಮಚಂದ್ರ, ಇವನು ಭರತ ಇಷ್ಟವೇ ಇರಲಿಲ್ಲ, ಹಾಗೆ ಹೇಗೆ ಅಂತ ಖಂಡಿತ ಅನ್ನಬಾರದು. ಭರತ ಭಕ್ತಿಭರಿತ, ಭಾಳ ಒಳ್ಳೆಯ ಜ್ಞಾನಿ ಭರತ, ಪರಮಾತ್ಮನ ಸೇವಕ. ಆದ್ದರಿಂದ ಭರತರಾಜನಿಗೋಸ್ಕರವಾಗಿ ವಸಿಷ್ಠರು ಹೇಳ್ತಾರೆ, ಸ್ವಾಮಿ ನೀನು ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ನಿನ್ನ ಪಾದುಕೆಗಳನ್ನು ಕೊಟ್ಟುಬಿಟ್ಟ ಮೇಲೆ ಆದ್ದರಿಂದ ಅವನದರಿಂದಲೇ ರಾಜ್ಯವನ್ನು ಪಾಲನೆ ಮಾಡ್ತಾನೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಖಂಡಿತವಾಗಿ ನಾನು ಬರ್ತೀನಿ ಅಂತ ವಸಿಷ್ಠೋ ಭಕ್ತಾಯ ಭರತಾಯ ತ್ವಂ ದೇವಿ ದೇಹ ಸ್ವಪಾದುಕೆ. ಪರಮಾತ್ಮನೇ ತಕ್ಷಣ ಸೃಷ್ಟಿ ಮಾಡಿದ್ದು ಯಾವುದು? ಅಪ್ರಾಕೃತವಾದದ್ದಲ್ಲ, ಪ್ರಾಕೃತವಾದ ತನ್ನ ಸ್ವರೂಪಭೂತವಾದ ಪಾದುಕೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಸ್ವರೂಪಭೂತವಾದದ್ದು ಅಂದರೆ ಅರ್ಥ ತಾನೇ ಪಾದುಕಾ ರೂಪದಲ್ಲಿ ಪರಮಾತ್ಮ ಬಂದಿದ್ದಾನೆ ಭರತನ ಜೊತೆಗೆ. ನಮ್ಮ ಕಣ್ಣಿಗೆಲ್ಲ ಪಾದುಕ ಅಂತ ಕಾಣಿಸ್ತು, ಆದರೆ ಭರತನಿಗೆ ರಾಮನನ್ನೇ ತಲೆ ಮೇಲೆ ಇಟ್ಕೊಂಡು ಹೋದ ಅವನು. ಮನಲ್ಲಿದೆ ಕೊಡ್ತೀನಿ. ಪಾದುಕೆ ನಿತ್ಯಮಾವಂದೆ ಪಾಲಯೇದ್, ನೀವು ಎಲ್ಲ ನಿಂತವೆ. ಪಾದುಕೆ ನಿತ್ಯಮಾವಂದೆ ಪಾಲಯೇದ್ ಭರತೋ ಭುವಂ. ಆದ್ದರಿಂದ ಅದನ್ನು ಸೋವರ್ಣೇ ತದನ್ಮೂರ್ತಿ, ಸುವರ್ಣಮಯವಾಗಿರತಕ್ಕಂಥ ಪರಮಾತ್ಮನ ಶ್ರೇಷ್ಠವಾದ ಪಾದುಕೆ ಅದನ್ನು ತಂದಿದ್ದಾನೆ. ನಂದಿಗ್ರಾಮದಲ್ಲಿ ವಾಸ ಮಾಡತಕ್ಕಂಥವನಾಗಿದ್ದಾನೆ. ಜಯಂತ ವಾಯಸ ಪ್ರಸಂಗ ಬಹಳ ಸುಂದರವಾಗಿ ಹೇಳ್ತಾರೆ, ಕೇಳಿದ್ದೇವೆ. ಜಯಂತ ವಾಯಸ ಕಾಗೆ ರೂಪದಲ್ಲಿ ಬಂದಿದ್ದ. ಆ ಕಾಗೆಗಳೆಲ್ಲವೂ ಕೂಡ ಅದಕ್ಕೆ ಹೇಳ್ತಾರೆ, ರಾಮಚಂದ್ರ ಈ ಕಲ್ಪದಲ್ಲಿರುವ ಕಾಗೆಗಳಿಗೆ ಮಾತ್ರ 2 ಇಂದ್ರಿಯ, ಒಂದೇ ಇದು ಮಾತ್ರ ಮಾಡಿದ್ದಾನೆ ಪರಮಾತ್ಮ. ಒಂದು ಗೋಲಕ, 2 ಕಣ್ಣುಗಳು ಇದ್ದಾವೆ, ಕಣ್ಣುಗಳ ಮೇಲ್ಗಡೆ ಇದೆ, ಒಂದೇ ಇಂದ್ರಿಯ, 2 ಕಡೆಗೆ ಸಂಚಾರ ಮಾಡುವಂತೆ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಅನುಗ್ರಹವನ್ನು ಮಾಡಿದ ವಾಯಸ ಪ್ರಸಂಗ. ಅದಕ್ಕೆ ನಾವು ಈ ಕಥೆಯಿಂದ ಏನು ತಿಳಬೇಕು ಅಂತಂದರೆ, ಒಳ್ಳೆಯವರ ವೇಷ ಹಾಕ್ಕೊಂಡು ಬರ್ತಕ್ಕಂಥವರಿಗೆ ಜಾಗ ಕೊಡಬಾರದು. ಜಾಗ ಕೊಟ್ಟರೆ ನಮ್ಮ ಕಣ್ಣನ್ನೇ ತೆಗಿತಾರವರು. ಕಣ್ಣು ತೆಗೆಯೋದು ಅಂದ್ರೇನು? ಜ್ಞಾನವೇ ಕಳೆದು ಬಿಡ್ತಾರೆ. ಅದಕ್ಕೋಸ್ಕರವಾಗಿ ರಾಮಾಯಣದ ಕಥೆ ವಾಯಸ ಪ್ರಸಂಗ, ಅವರಿಗೆ ಜಾಗ ಕೊಟ್ಟರೆ ಹೀಗೆಲ್ಲ ಮಾಡ್ತಾರೆ ಎಂಬುದನ್ನು, ಅದಕ್ಕೆ ಪರಮಾತ್ಮ ಒಂದು ಕಣ್ಣನ್ನೇ ಕಾಗೆಗೆ ತೆಗೆದ ಎಂಬತಕ್ಕಂಥ ಕಥೆ ನಮಗಿಲ್ಲಿ ಸಿಗತ್ತೆ. ಹೀಗೆ ಪರಮಾತ್ಮ ಅಲ್ಲಿ ವಾಸವಾಗಿದ್ದಾನೆ ಎಂಬುದಕ್ಕೆ ಆ ಒಂದು ಮತ್ತೆ ಅರಣ್ಯಕಾಂಡ ಪ್ರಾರಂಭ ಮಾಡಿ, ಅರಣ್ಯಕಾಂಡದಲ್ಲಿ ರಾವಣನ ಅತ್ಯುಗ್ರವಾಗಿರ್ತಕ್ಕಂತಹ ಅವನ ನೀಚ ಕೆಲಸಗಳನ್ನೆಲ್ಲವನ್ನು ಸಹಿತ ಅವನೆಲ್ಲೆಲ್ಲಿ ಪರಾಭವವಾದ, ಯಾರ್ಯಾರಿಗೆಲ್ಲ ಮೋಸ ಮಾಡಿದ, ಇವೆಲ್ಲವನ್ನು ನಿರೂಪಣೆ ಮಾಡಿದ್ದಾರೆ. ಪುನಃ ಶ್ರೀರಾಮಚಂದ್ರ ದೇವರು ತಾನು ಮಹರ್ಷಿ ಶ್ವಪಯಾತೇಷು ಚಿತ್ರಕೂಟಾದ್ವಿನಿರ್ಗತಃ. ಆಗ ರಾಮಚಂದ್ರ ಚಿತ್ರಕೂಟದಲ್ಲಿ ವಾಸ ಮಾಡಿದಾಗ ಮಹರ್ಷಿಗಳೆಲ್ಲ ಬಂದು ಕೇಳ್ತಾರೆ, ಇಂಥ ರಾವಣನ ಉಪಟಳಾಗಿದೆ ಸ್ವಾಮಿ, ಗೋವಧೆ ಮಾಡ್ತಾ ಇದ್ದಾನೆ, ಸ್ತ್ರೀ ವಧೆ ಮಾಡ್ತಾನೆ, ಬ್ರಾಹ್ಮಣರ ವಧೆ ಮಾಡ್ತಾನೆ, ಋಷಿಮುನಿಗಳ ವಧೆ ಮಾಡ್ತಾನೆ, ಗೋವಧೆ ಎಲ್ಲ ಮಾಡಿದ್ದಾನೆ, ಯಜ್ಞಯಾಗಗಳಿಗೆ ಭಂಗ ಮಾಡಿದ್ದಾನೆ. ಇಂಥ ಪಾಪಿಯನ್ನು ನೀ ಕೊಲ್ಲಬೇಕಾದದ್ದೇ ನಿನ್ನ ಕರ್ತವ್ಯ ಸ್ವಾಮಿ ಇಂಥ ಪ್ರಾರ್ಥನೆಯನ್ನು ಮಾಡಿ ಹೋದ ಮೇಲೆ ಪರಮಾತ್ಮ ಆಗಲಿ ಅಂಥೇಳಿ ಭುವನ ರಸಕರಂ ವಿಧಾತು ಮಾಯಾತು ಧೃತಮತ ದಂಡಕ ಮಂಡಲಂ ಸರಾಮ. ದಂಡಕಾರಣ್ಯಕ್ಕೆ ಶ್ರೀರಾಮಚಂದ್ರ ಪ್ರವೇಶವನ್ನು ಮಾಡಿದ್ದಾನೆ.
ಪರಮಾತ್ಮ ಅಲ್ಲಿಗೆ ಬಂದಾಗ ಚಿತ್ರಕೂಟವನ್ನು ಬಿಟ್ಟುಬಿಟ್ಟ ಶ್ರೀರಾಮಚಂದ್ರ. ಗೋದಾವರಿ ನದಿ ತೀರದ ಚಿತ್ರಕೂಟವನ್ನು ಪರಮಾತ್ಮ ಬಿಡ್ತಕ್ಕಂಥವನಾಗಿದ್ದಾನೆ. ಅಲ್ಲಿಯನ್ನು ಬಿಟ್ಟು ಅಲ್ಲಿಂದ ಯಮುನಾ ತೀರದ ಚಿತ್ರಕೂಟ ಮಂದಾಕಿನಿ ನದಿ ತೀರದ ಚಿತ್ರಕೂಟವನ್ನು ಬಿಟ್ಟು ಪರಮಾತ್ಮ ಮುಂದೆ ಬರ್ತಾ ಇದ್ದಾನೆ. ಅಲ್ಲಿಂದ ಅತ್ರಿ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಅತ್ರಿ ಋಷಿಗಳು ಬ್ರಹ್ಮದೇವರ ಮಗ, ಅವರ ಕಣ್ಣಿನಿಂದ ಹುಟ್ಟಿದವನೇ ಚಂದ್ರ. ಆ ತತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಜ್ಞಾನ ಸಂಭವಂ ಅಂತ 3 ಜನ ಮಕ್ಕಳ, ದತ್ತ, ದೂರ್ವಾಸ ಮತ್ತು ಚಂದ್ರ, 3 ಜನ ಮಕ್ಕಳು ಹುಟ್ಟಿದ್ದಾರೆ ಅತ್ರಿ ಋಷಿಗಳ ಮನೆಯಲ್ಲಿ. ಅತ್ರಿ ಋಷಿಗಳು ಕೇಳ್ತಾರೆ, ನಾನು ಒಬ್ಬ ಪರಮಾತ್ಮನ ಸ್ತೋತ್ರ ಮಾಡಿದ್ರೆ ನೀವು 3 ಜನ ಸೃಷ್ಟಿಕರ್ತರು, ಲಯಕರ್ತರು, ಜಗತ್ಪಾಲಕರು 3 ಜನ ಯಾಕೆ ಬಂದ್ರಿ ಅಂತಂದರೆ, ನಿನ್ನ ಪ್ರಾರ್ಥನೆ ಹಾಗೆ ಇತ್ತಪ್ಪ. ಏಕೋಮಯೇಹ ಭಗವಾನ್ ಭಾಗವತದಲ್ಲಿ ಹೇಳ್ತಾರೆ ಅತ್ರಿ ಋಷಿಗಳು. ಚಿತ್ತೀಕೃತ ಪ್ರಜನನಾಯ ಯುಯಂ ಹಿ ಕಥಂ ಹಿ ಯೂಯಂ. ನೀವು 3 ಜನ ಯಾಕೆ ಬಂದ್ರಿ ಎಂದು ಕೇಳ್ತಾರೆ ಅತ್ರಿ ಋಷಿಗಳು. ಇಲ್ಲಪ್ಪ, ನಿನ್ನ ಪ್ರಾರ್ಥನೆಯಲ್ಲಿ ರುದ್ರದೇವರಲ್ಲಿದ್ದು ಸೃಷ್ಟಿ ಮಾಡುವ ನಾರಾಯಣ, ಬ್ರಹ್ಮದೇವರಲ್ಲಿದ್ದು ರುದ್ರದೇವರಲ್ಲಿದ್ದು ಸಂಹಾರ ಮಾಡುವ ಪರಮಾತ್ಮ, ಬ್ರಹ್ಮದೇವರಲ್ಲಿದ್ದು ಸೃಷ್ಟಿಯನ್ನು ಮಾಡುವ ಪರಮಾತ್ಮ, ಸ್ಥಿತಿಯನ್ನು ಮಾಡುವ ನಾರಾಯಣ, ಈ ಪರಮಾತ್ಮನ ಒಲಿಲಿ ಅಂತ ನಿನ್ನ ಸಂಕಲ್ಪ ಹೇಗಿದೆಯೋ ಹಾಗೆ ಬಂದಿದ್ದೀವಿ. 3 ಜನ ಮಕ್ಕಳಾಗ್ತೀವಿ ಅಂದರು. ಅತ್ರಿ ಋಷಿಗಳು ಯಾಕೆ ಬೇಡ ಅಂದರು. 3 ಮಕ್ಕಳಾಗಿದ್ದಾರೆ, 3 ತೊಟ್ಲನ್ನು ಹಾಕಿದ್ದಾರೆ ಅಂತ ಅತ್ರಿ ಋಷಿಗಳು. ಭಾಳ ಶ್ರೇಷ್ಠರಾಗಿರ್ತಕ್ಕಂಥ ಅತ್ರಿ ಋಷಿಗಳು. ಅವರ ಹೆಂಡತಿ ಅನಸೂಯಾದೇವಿ ಅಂತ, ಅಸೂಯಾರಹಿತಳಾಗಿರ್ತಕ್ಕಂಥವಳು ಅನಸೂಯ ಅಂತ ಅನಸೂಯಾದೇವಿ. ಅವಳನ್ನು ಕರ್ಕೊಂಡು ಬಂದ ಮೇಲೆ ಅತ್ರಿ ಋಷಿಗಳ ಅನಸೂಯಾದೇವಿ, ಸೀತಾದೇವಿ ಇಬ್ಬರು ಕರ್ಕೊಂಡು ಹೋಗಿ ಕೇಳಿದ್ರಂತೆ, ಬೇಜಾರಾಗಿಲ್ವ ನಿನಗೆ? ರಾಜರ ಮಗಳು ನೀನು, ಜನಕರಾಜನ ಮಗಳು, ರಾಮನ ಜೊತೆ ಗೆಡ್ಡೆ ಗೆಣಸು ತಿನ್ಕೊಂಡಿದೆಯಲ್ಲ, ಹೇಗಾಗಿದೆ ಕೂಸು ನಿನಗೆ ಅಂತ ಕೇಳಿದ್ರಂತೆ. ನಮ್ಮ ಯಜಮಾನರಿಗೆ ಬೇಜಾರಾಗಿಲ್ಲ, ಅದರಿಂದ ನನಗೂ ಬೇಜಾರಾಗಿಲ್ಲ, ನಂಗೆ ಅದರಿಂದ ಏನೂ ಬೇಜಾರಿಲ್ಲ ಅಂತ ಹೇಳ್ತಕ್ಕಂಥವಳಾಗ್ತಾಳೆ. ಆಗ ನಿನ್ನನ್ನು ರಾಮ ಹೇಗೆ ಮದುವೆ ಆದ ಹೇಳು ಅಂತ ಕೇಳ್ತಾಳೆ ಅನಸೂಯಾದೇವಿ. ಕೇಳಿದಾಗ ಆ ರಾಮ ಬಂದದ್ದು, ರಾಮನ ತಾನು ನೋಡಿದ್ದು, ಪ್ರಾರ್ಥನೆ ಮಾಡಿಕೊಂಡಿದ್ದು ಎಲ್ಲ ಹೇಳ್ತಾಳೆ. ಅಹಂ ಕಿಲೋತ್ಥಿತ ಬಿತ್ವ, ನಾನು ಹೆಂಗೆ ಹುಟ್ಟಿದೆ, ನಾನು ಹುಟ್ಟೋದಕ್ಕೆ ಕಾರಣ ಎಲ್ಲ ಕಥೆ ತುಂಬ ವಿಸ್ತಾರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಆಗ ಅತ್ರಿ ಪತ್ನಿ ಏನು ಮಾಡ್ತಾಳೆ, ತನ್ನ ಆಭರಣಗಳನ್ನೆಲ್ಲ ಸೀತಾದೇವಿ ಕೊಡ್ತಾಳೆ. ತಾನು ಕೊಟ್ಟು ಸೃಗಾ ಕಲ್ಪೋಕ್ತಲೇ ಪನೈಹಿ, ನೀನು ತುಂಬ ದಿವಸ ಆಗಿದೆ ಅಲಂಕಾರ ಮಾಡಿಕೊಂಡು ರಾಮಚಂದ್ರ ದೇವರಿಗೆ ಬರೀ ನೀನು ನಾರ್ಮಡಿ ಉಟ್ಕೊಂಡು ಹೀಗೆಲ್ಲ ಇದ್ದರೆ ರಾಮನಿಗೆ ಸಂತೋಷ ಆಗಲ್ಲ, ರಾಮನಿಗೆ ಸಂತೋಷ ಆಗಬೇಕು ಅಂತೇಳಿ ಅತ್ರಿ ಋಷಿಗಳ ಹೆಂಡತಿ ತಾವೇನು ಹಂಗೆ ಅಲಂಕಾರ ಮಾಡ್ಕೋತಿರ್ಲಿಲ್ಲ ಅಲ್ವಾ. ನಾವು ಅಲಂಕಾರ ಮಾಡ್ಕೊಳ್ಳೋದಿದ್ರು ಪರಮಾತ್ಮಂಗೆ ಚೆನ್ನಾಗಿ ಅಲಂಕಾರ ಮಾಡಬೇಕಲ್ಲ. ಸೀತಾದೇವಿ ಚೆನ್ನಾಗಿ ಅಲಂಕಾರ ಮಾಡಿ ಒಳ್ಳೆ ಪರ್ಣಕುಟೀರದಲ್ಲಿ ಸೀತಾರಾಮರನ್ನು ತಾನು ಸೇವೆ ಮಾಡ್ತಕ್ಕಂಥವಳಾಗ್ತಾಳೆ. ಅಲಂಕೃತ ರರಾಜಾಲಂ ದೇವಿ ಪ್ರಕೃತಿ ಶೋಭನ, ಪ್ರಕೃತಿಯೇ ಮಂಗಳಕರಳಾಗಿರ್ತಕ್ಕಂಥ ಸೀತಾದೇವಿ ಅವಳನ್ನು ಅಲಂಕಾರ ಮಾಡಿ ರಾಮದೇವರ ಜೊತೆಗೆ ಬಿಡ್ತಾಳೆ ಅನಸೂಯಾದೇವಿ. ಇವೆಲ್ಲ ಇವರ ಪುಣ್ಯತಮವಾದ ಕೆಲಸಗಳು. ಇದೆಲ್ಲ ಮಾಡಲಿಕ್ಕೆ ರಾಮ ಬಂದಿದ್ದಾನೆ. ಇವ್ರದೆಲ್ಲ ಸೇವೆ ತಗೋಬೇಕು, ಕಾಯ್ಕೊಂಡಿದ್ದಾರೆ, ಅದಕ್ಕೋಸ್ಕರವಾಗಿ ಬಂದಿದ್ದಾರೆ. ಆ ರಾತ್ರಿಯನ್ನು ಕಳೆದು ರಾಮಚಂದ್ರ ಪ್ರಾವಿಶತ್ ಪುಂಡರೀಕಾಕ್ಷ ದಂಡಕಾರಣ್ಯಮಂಡಲಂ, ದಂಡಕಾರಣ್ಯಕ್ಕೆ ಬಂದಿದ್ದಾನೆ. ವೇದಾಂತ ಪಾರಂಗತರು, ಜ್ಞಾನಿಗಳು, ಕರ್ಮಯೋಗಿಗಳು, ಬ್ರಾಹ್ಮಣಸ್ಥಾತಂ ಪ್ರೇಕ್ಷಂತೆ ಸ್ಮ ಸಹಸ್ರಶಃ, ಸಾವಿರಾರು ಜನ ಋಷಿಮುನಿಗಳೆಲ್ಲ ಕಾಡಲಿದ್ದಾರಂತೆ ದಂಡಕಾರಣ್ಯದಲ್ಲಿ. ಸಾಲು ಕಟ್ಟಿ ನಿಂತ್ಕೊಂಡ್ಬಿಟ್ರು ರಾಮಚಂದ್ರನ ದರ್ಶನಕ್ಕೆ. ಸಾಕ್ಷಾತ್ ಪರಾತ್ಪರ ಸ್ವಾಮಿ ಬರ್ತಾ ಇದ್ದಾನೆ, ಜ್ಞಾನಾನಂದಮಯಾತ್ಮಕನಾಗಿರ್ತಕ್ಕಂಥ ಬರ್ತಾ. ಉತ್ಸವ ಮೂರ್ತಿ ಬಂದರೆ, ಗರುಡೋತ್ಸವ ಬಂದರೆ ಕೋಟ್ಯಾಂತರ ಜನ ಬರ್ತಾರೆ. ಜಗದೊಡೆಯ ಸಾಕ್ಷಾತ್ತಾಗಿ ಪರಮಾತ್ಮ ಸಚ್ಚಿದಾನಂದ ಘನ ಅವನು ಬಂದರೆ ಹೇಗೆ ಬರಬೇಡ. ಕಮಲಾನುಗತಂ ದೇವಂ ಕಮಲಾಯತಲೋಚನಂ, ಕಮಲಾದೇವಿ ಸೀತಾದೇವಿಯಿಂದ ಕೂಡಿಕೊಂಡು ಪರಮಾತ್ಮ ದೇವರ ತುಟಿ ಕೆಂಪು ತುಟಿಯಂತೆ, ಬಿಂಬೋಷ್ಟಂ ಕಂಬು ಕಂಠಂಚ, ಶಂಖದ ಕಂಠ, ಪುಂಡರೀಕಾಕ್ಷ, ಪರಮಾತ್ಮನ ಕಣ್ಣು ಆ ರೀತಿಯಾಗಿರ್ತಕ್ಕಂಥ ರಾಮನನ್ನು ಕಂಡು ಎಲ್ಲ ಋಷಿಗಳು ಸಹಿತ ಅವರಂತಾರಂತೆ, ನಾವು ಮಾಡಿದ ಪುಣ್ಯದ ಫಲ ಇವತ್ತು ರಾಮನ ದರ್ಶನ ಆಗಿದೆ. ಸುಕೃತಾನಾಂ ಕೃತಾನಾಂ ನ ಸರ್ವೇಷಾಂ ಫಲಮಾಗತಂ ರಾಮ ಸಂದರ್ಶನಾದಿತ್ಥಂ ಮುನಯೋ ಅಕಥಯನ್ಮಿತಃ. ಪರಸ್ಪರವಾಗಿ ಹೇಳ್ಕೊಂಡ್ರಂತೆ. ನಾವು ಹಾಗೆ ಹೇಳಬೇಕು. ಒಳ್ಳೆಯ ಸಜ್ಜನರ ದರ್ಶನ ಆದರೆ, ಒಳ್ಳೆಯ ವಿಚಾರಗಳು ಕಿವಿಗೆ ಬಿದ್ದರೆ, ಒಳ್ಳೆಯ ಕ್ಷೇತ್ರಕ್ಕೆ ಹೋದರೆ ನಮ್ಮ ಪೂರ್ವ ಪುಣ್ಯದ ಫಲ ಇದು ಅಂತ ಹೇಳ್ಕೋಬೇಕು. ಏನು ದುಡ್ಡಿತ್ತು ಮಾಡಿದ್ವಿ ಹಾಗೆ ಹೀಗೆ ದುರಹಂಕಾರ ಮಾತಾಡಬಾರ್ದು. ಬೇರೆಯವ್ರಿಗೆ ಯಾರಿಗಾಗತ್ತೆ, ನಾವು ಮಾಡಿದ್ವಿ, ನಮ್ಮ ಸುಕೃತ ಫಲಿಸುವಾಗಲೇ ಇದಾಗತ್ತಂತೆ. ಅರ್ಥ ಮಾಡ್ಕೊಳ್ರಿ. ಏನೋ ಮಂತ್ರಾಲಯದಲ್ಲಿ ಹೆಲ್ಡಪ್ಪ ಆಗ್ಬಿಟ್ವಿ, ಕರೋನಾ ಬಂತು, ಏನು ಕರ್ಮಪ್ಪ ಅಂತ ಅನ್ಕೋಬೇಡ್ರಿ. ಅನ್ಕೊಂಡ್ರೆ ಮಹಾ ಅನರ್ಥ, ನರಕ. ಇದು ಪುಣ್ಯದ ಫಲ ಫಲಿಸಿದಾಗಲೇ ಇದಾಗೋದು. ಪುಣ್ಯದ ಫಲವೇ ಇದು. ಇದು ನಮ್ಮ ಪುಣ್ಯದ ವೃಕ್ಷ ಚಿಗುರು ಪುಷ್ಪವಾಗಿ ಫಲ ಆಗಿಬಿಟ್ಟಿದೆ. ರಾಯರ ಹತ್ರ ಬಂದಿದ್ದೀವಿ ಅಂತಂದರೆ, ನಾವು ಕ್ಷೇತ್ರಗಳಿಗೆ ಹೋದ್ವಿ, ಸಜ್ಜನರ ಬಳಿಗೆ ಹೋಗಿದ್ದೀವಿ ಅಂತಂದರೆ ಅದೇನು ಫಲ?
ಪುಣ್ಯದ ಫಲ. ಆದ್ದರಿಂದ ರಾಮ ಸಂದರ್ಶನಾದಿತ್ತಂ ಅದೆಲ್ಲ ನಾವು ಕಥೆಗಳನ್ನು ಹೀಗೆ ಅದರಲ್ಲಿದ್ದ ನೀತಿಯಿಂದ ನಾವು ಇನ್ಸ್ಪಿರೇಷನ್ ಪಡಿಬೇಕು, ಅರ್ಥ ಮಾಡ್ಕೋಬೇಕು. ಸಪರ್ಯಾಂ ಸುರವರ್ಯಸ್ಯ ಆಗ ಅಲ್ಲಿಗೆ ಎಲ್ಲ ಮುನಿಗಳು ಬಂದಿದ್ದಾರೆ, ಗದ್ಗದ ಕಂಠಿತರಾಗಿದ್ದಾರೆ, ಅಳತಾ ಇದ್ದಾರಂಥವರೆಲ್ಲ. ಸ್ವಾಮಿ ಲೋಕನಾಥ ಸನಾಥ ಸ್ಮಃ ಭವತಾ ಕರುಣಾತ್ಮನ. ಸ್ವಾಮಿ ಇವತ್ತು ನಮಗೆ ಒಬ್ಬ ಒಡೆಯ ಇದ್ದಾನೆ ಅಂತ ಗೊತ್ತಾಯಿತು. ಇಲ್ಲಿ ತನಕ ನಾವು ಅನಾಥರು ಅಂತ ತಿಳ್ಕೊಂಡಿದ್ವಿ ಸ್ವಾಮಿ, ದಯವಿಟ್ಟು ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡ, ಈ ಸಂಸಾರದಿಂದ ನಮ್ಮನ್ನು ಉದ್ಧಾರ ಮಾಡು. ರಾವಣನ ಬಾಧೆ ಬಹಳ ಆಗಿದೆ ಸ್ವಾಮಿ, ದಯವಿಟ್ಟು ಅವನಿಂದ ನಮ್ಮನ್ನು ಪರಿಪಾಲನೆ ಮಾಡು. ನಾವು ಹಾಗೆ ನಮ್ಮೊಳಗೂ ರಾವಣ ಇದ್ದಾನೆ, ನಮ್ಮನ್ನು ಅಳಿಸ್ತಾನೆ, ಬೇಕಾದಷ್ಟು ಸಹಿತ ಅಳಿಸ್ತಾನೆ. ಗಂಡನೊಳಗೆ ರಾವಣ, ಹೆಂಡತಿಯೊಳಗೆ ರಾವಣ, ಮಕ್ಕಳೊಳಗೆ ರಾವಣ. ಅರ್ಥ ಆಯ್ತಾ? ಹೀಗೆಲ್ಲ ರಾವಣರು ಬಹಳ ಜನ ಇರ್ತಾರೆ. ಇಲ್ಲ, ಅಲ್ಲಿ ಸತ್ತ ಇಲ್ಲಿ ಸಾಯಲ್ಲ. ಅಲ್ಲಿ ಸಾಯ್ತಾನ್ರಿ, ಇಲ್ಲಿ ಸಾಯಲ್ಲ ರಾವಣ. ಇಲ್ಲಿ ಯಾವಾಗಲೂ ಅಂಶಿಯಾಗಿ ಬಿಡ್ತಾನೆ ಪಾಪಿ, ಅವನು ಯಾವಾಗಲೂ ಇದ್ದು ಬಿಡ್ತಾನೆ. ಅದಕ್ಕೆ ಒಂದು ಕಡೆ ಹೇಳ್ತಾ ಇದ್ರು, ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ಒಬ್ಬ ನರಸಿಂಹಾವತಾರ ಮಾಡ್ದ, ಆದರೆ ಇವತ್ತು ಸಾವಿರಾರು ಜನ ನರಸಿಂಹಾವತಾರ ಆಗಬೇಕಾಗಿದೆ. ಅದಕ್ಕೆ ಪ್ರಹ್ಲಾದರಾಜರು ಊರೂರಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಕೂತಿರೋದು. ಅದಕ್ಕೋಸ್ಕರನೇ ಎಲ್ಲ ಕಡೆ ರಾಯರಾಗಿ ಬಂದು ಕೂತಿದ್ದಾರೆ. ಅಂದರೆ ಎಲ್ಲರೊಳಗೂ ಅತಿರೇಕವಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ತಮ್ಮ ಹಸ್ತೋದಕ ಪಾದೋದಕ ಕೊಟ್ಟು ಆ ಹಿರಣ್ಯಕಶಿಪುಗಳನ್ನು ಕೊಲ್ಲೋದಕ್ಕೋಸ್ಕರ ತಮಗೆ ನಮ್ಮ ಉಪದೇಶ ಮಾಡಲಿಕ್ಕೆ ರಾಯರಾಗಿ ಬಂದಿರೋ ಪ್ರಹ್ಲಾದರಾಜರು. ಮತ್ತು ಇನ್ಯಾತಕ್ಕೆ ಬಂದರು ಅವರು? ಇನ್ಯಾತಕ್ಕೆ ಬಂದರು? ಇವ್ರನ್ನೆಲ್ಲ ಬಿಟ್ಟು ಬರಲ್ಲ ಅಂದಿದ್ದ ಅರ್ಥ ಏನು? ರಾಯರು ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷುರೇಕಃ, ಇವರನ್ನೆಲ್ಲ ಬಿಟ್ಟು ಬರಲ್ಲ ಅಂದಿದ್ದು ಯಾತಕ್ಕೆ? ಅವತ್ತು ಹನುಮಂತ ದೇವರು ರಾಮಚಂದ್ರ ದೇವ್ರ ಜೊತೆಗೆ ಹೋಗ್ಬಿಟ್ರು. ಮತ್ತೆ ಯಾಕೆ ಬಂದರು ಮಧ್ವಾಚಾರ್ಯರಾಗಿಂದರೆ, ರಾವಣನ ಕೊಂದು ಅವನ್ನೆಲ್ಲ ಇಲ್ಲಿ ಪೀಸಾಗಿ ಕೂತ್ಯಾನ ಸ್ವಾಮಿ, ಅದನ್ನು ಕೊಲ್ಲಕ್ಕೆ ನೀವು ವೇದವ್ಯಾಸನಾಗಿ ಬಂದು ತಿರ್ಗಾ ಒಳಗೆ ಬಂದು ಕೂತಿದ್ದಾರೆ, ಅದನ್ನು ಪರಿಹಾರ ಮಾಡೋಕ್ಕೆ ನಾನು ಬಂದಿದ್ದೀನಿ ಅಂತ ಮಧ್ವಾಚಾರ್ಯರಾಗಿ ಬಂದರು ಅವರು. ಅವ್ರು ಮಧ್ವಾಚಾರ್ಯರಾಗಿ ಬಂದರು, ಪುನಃ ದೈತ್ಯರು ಬಂದು ಸೇರಿಕೊಂಡ್ರು. ಬರ್ತಾನೆ ಇರ್ತಾರೆ ಇವರು, ಕೊಲ್ತಾ ಇರಬೇಕು ಬರ್ತಾ ಇರಬೇಕು, ಕೊಲ್ತಾ ಇರಬೇಕು ಬರ್ತಾ ಇರಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ರಘುತ್ತಮರು, ಸತ್ಯಬೋಧರು, ಮಹಾಜ್ಞಾನಿಗಳೆಲ್ಲರೂ ಯಾಕೆ ಬರ್ತಾರೆ? ಇದಕ್ಕೋಸ್ಕರ ಬರ್ತಾ ಇರ್ತಾರೆ ಮಹನೀಯರು. ಶ್ರೀಪಾದರಾಜರು, ವಾದಿರಾಜರು, ಮಹನೀಯರೆಲ್ಲ ಯಾಕೆ ಬರ್ತಾರೆ? ಇದಕ್ಕೋಸ್ಕರವಾಗಿ ಬಂದು ನಮ್ಮಲ್ಲಿದ್ದ ರಾವಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇವರನ್ನೆಲ್ಲ ಕುಂಭಕರ್ಣ, ಇವರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ಅದಕ್ಕೆ ನಾವು ಪ್ರತಿನಿತ್ಯ ರಾಮಾಯಣ ಕೇಳ್ತಾ ಇದ್ರೆ ಇವರೆಲ್ಲ ಏನಾಗ್ತಾರೆ ಅಲ್ವಾ? ಪಾಠ ಪ್ರವಚನ ಮಾಡ್ತಾ ಇದ್ರೆ, ಪುರಾಣ ಕೇಳ್ತಾ ಇದ್ರೆ ಮನಸ್ಸು ನೆಮ್ಮದಿ ಇರುತ್ತಲ್ವ? ನಿನ್ನೆ ರಾತ್ರಿ ಎಲ್ಲ ಮನಸ್ಸನ್ನು ಮನೇಲಿ ಒದ್ದಾಡಿಕೊಂಡ್ರು. ಇವತ್ತು ಪ್ರವಚನ ಎಲ್ಲ ಮನೆ ಬೇಜಾರಾಗ್ತಾ ಇದೆ ಅಂತ ಒಂದು ದಿವಸಕ್ಕೆ ಬೇಜಾರಾಗೋಯ್ತು. ಹಾಗೆ ರಾಮನ ಕಥೆ ಕೇಳ್ತಾ ಇದ್ರೆ ರಾವಣಾದಿಗಳು ದೂರ ಆಗಿಬಿಡ್ತಾರೆ, ಹತ್ರಕ್ಕೆ ಬರಲ್ಲ. ಇಲ್ಲಿ ರಾಮಾಯಣ ನಡೆಯುತ್ತೆ, ಪರಮಾತ್ಮನ ಕಥೆ ನಡೆಯುತ್ತೆ, ನಾವು ಬರಬಾರದು ಅಂತ. ಇತಿತೈರಚಿತಸ್ತತ್ರ ತಾಂ ನಿಶಾಂ ಅವಸತ್ಪ್ರಭು ಸದಾರ ಸೋದರ ಪ್ರಾಯಾದ್ ಉದಾರ ಗುಣವಾರಿದಿಹಿ. ಈ ರಾಮಾಯಣ ಕೇಳಬೇಕು ಅಂದರೆ, ಸಂಗ್ರಹ ರಾಮಾಯಣ ಕೇಳಬೇಕು ಅಂದರೆ ನಾರಾಯಣ ಪಂಡಿತಾಚಾರ್ಯದು ಕಾವ್ಯಜ್ಞಾನ ಇರಬೇಕು ನಮಗೆ. ಏನು ಪ್ರಾಸ ಮಾಡ್ತಾರೆ ಗೊತ್ತಾ ನಾರಾಯಣ ಪಂಡಿತಾಚಾರ್ಯರು? ಉದಾರ ಅನ್ನೋ ಶಬ್ದ, ಅದಕ್ಕೋಸ್ಕರ ಸದಾರ ಸೋದರ ಪ್ರಾಯಾದ್ ಉದಾರ ಗುಣವಾರಿದಿಹಿ. ದಾರ 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 ಅನ್ನೋದನ್ನು ಹೀಗೆಲ್ಲ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ದಂಡಕಾರಣ್ಯಕ್ಕೆ ಹೋಗ್ತಾ ಇದ್ದಾರೆ. ಹೋದಾಗ ಅಲ್ಲಿ ಶರಭಂಗರ ಆಶ್ರಮ ಬಂತು. ಶರಭಂಗ, ಶರ ಅಂತಂದರೆ ಬಿಲ್ಲು, ಅದರಿಂದ ಭಂಗ ಮಾಡಿದ್ರು ಯಾರನ್ನ? ಅರಿಷಡ್ವರ್ಗಗಳನ್ನು, ಕಾಮಕ್ರೋಧಾದಿಗಳನ್ನು ಭಂಗ ಮಾಡಿದ ಶರಭಂಗರು. ಅವರ ಆಶ್ರಮಕ್ಕೆ ಪರಮಾತ್ಮ ಬಂದಿದ್ದಾನೆ. ಜೀರ್ಣವಾಗಿ ಬಿಟ್ಟಿದೆ ಪಾಪ ಶರೀರ, ಎಲ್ಲ ಸ್ಕೆಲಿಟಿನ್ ಆಗ್ಬಿಟ್ಟಿದ್ದಾರೆ. ತಿನ್ನಲಿಕ್ಕಾಗಲ್ಲ, ಉಣ್ಲಿಕ್ಕಾಗಲ್ಲ, ಸಂಧ್ಯಾವಂದನೆ ಮಾಡಲಿಕ್ಕಾಗಲ್ಲ. ರಾಮ ಬರ್ತಾನೆ ಅಂತ ದೇವೇಂದ್ರ ಬಂದು ಕೇಳಿದ್ನಂತೆ. ಆಗಲೇ ಬಂದುಬಿಡೋ ಬ್ರಾಹ್ಮಣ, ನಾ ಕರ್ಕೊಂಡು ಹೋಗ್ಬಿಡ್ತೀನಿ ದೇವಲೋಕಕ್ಕಿಲ್ಲ, ಇಲ್ಲ ರಾಮನ್ನ ನೋಡೇ ಸಾಯೋದು ಅಂತ. ರಾಮ ಬರ್ತಾ ಇದ್ದಾನೆ ಈ ಯುಗದಲ್ಲಿ, ಅವ್ರು ಗೊತ್ತು, ಕಾಯ್ತಾ ಇದ್ದಾರೆ. ಇವನು ಮನೇಲಿ ಕೂತ್ಕೊಂಡ್ಬಿಟ್ಟು ರಾಜ್ಯ ಆಳ್ತಾ ಇದ್ದ ರಾಮ, ಇದೆಲ್ಲ ಆಗ್ತಿತ್ತಾ? ಶರಭಂಗರಿಗೆ ದರ್ಶನ ಕೊಡೋದಾಗ್ತಿತ್ತ ರಾಮಚಂದ್ರಗೆ? ಅದಕ್ಕೆ ರಾಮಚಂದ್ರ ಪ್ರಭು ಅದು ಬೇಡ ಅಂತ ಬಂದ. ಇಲ್ಲಿ ನೂರಾರು ಜನರಿಗೆ ನಾವು ಉದ್ಧಾರ ಮಾಡಬೇಕು. ಬರೀ ಅಲ್ಲಿದ್ದರೆ ಒಬ್ಬ ಕೈಕೇಯಿ, ಒಬ್ಬ ಕೌಸಲ್ಯ, ಒಬ್ಬ ಸುಮಿತ್ರ, ಒಬ್ಬ ದಶರಥಂಗೆ ಸಂತೋಷ ಆಗುತ್ತೆ. ದಶರಥ ರಾಜ ಸಾಯ್ಬೇಕು ಅವನು. ನೋಡ್ರಿ, ರಾಮ ಬರೆದಿದ್ರೆ ಅವ್ನು ಸಾಯ್ತಿರ್ಲಿಲ್ಲ, ಅವ್ನಿಗೆ ವಯಸ್ಸಾಗೋಯ್ತು, ಅವ್ನು ಸಾಯ್ಬೇಕು ಅವನು. ಹಂಗೆ ಕೂತಿದ್ರೆ ಹೆಂಗಾಗತ್ತೆ? ಇವೆಲ್ಲ ರಾಮದೇವ್ರಿಗೆ ಗೊತ್ತಿರತ್ತಿದ್ದು. ಅದಕ್ಕೋಸ್ಕರ ರಾಮ ಏನು ಮಾಡ್ದ? ವಾನಪ್ರಸ್ಥಾಶ್ರಮದಲ್ಲಿದ್ದಾರೆ, ಅಸಮರ್ಥ ಆಸೌ ಅಗ್ನಿಹೋತ್ರ ಪ್ರವರ್ತನೆ. ಪಾಪ ಅವ್ರಿಗೆ ಅಗ್ನಿಹೋತ್ರ ಯಾವುದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ವೃದ್ಧಾಪ್ಯ, ಅನಾರೋಗ್ಯ, ಸ್ವಧರ್ಮ ಪರಿಪಾಲನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ವಂತೆ. ಆಗ ಅವರು ಏನು ಮಾಡಿದ್ದಾರೆ? ರಾಮನ ಎದುರಿಗೆ ಬಂದಿದ್ದಾರೆ. ರಾಮ ಒಂದು 45 ನಿಮಿಷ ನನ್ನ ಎದುರಿಗೆ ಅಂತ ಕೇಳಿದ್ರು. ಪರಮಾತ್ಮ ಅಂದ, ಅದಕ್ಕೆ ಬಂದಿದ್ದೀನಿ ಇಂದ. ಮುಹೂರ್ತಂ ಸ್ಥೀಯತಾಮತ್ರ ಭೂಯಾನಯಂ ಅನುಗ್ರಹ. ನಂಗೆ ಅನುಗ್ರಹ ಮಾಡು ಸ್ವಾಮಿ, 45 ನಿಮಿಷ ಇರು. ಏನು ಮಾಡ್ತೀವಿ ಶರಭಂಗ? ಸ್ವಾಮಿ ನಿನ್ನ ಅಪ್ಪಣೆಯಿಂದ ಈ ದೇಹ ಏನೂ ಮಾಡೋಕ್ಕೆ ಬರ್ತಾ ಇಲ್ಲ. ಸ್ನಾನಕ್ಕೆ ನದಿಗೆ ಹೋಗೋಕ್ಕಾಗ್ತಾ ಇಲ್ಲ, ಅಗ್ನಿಹೋತ್ರ ಮಾಡೋಕ್ಕಾಗ್ತಾ ಇಲ್ಲ,
ಯಜ್ಞದಲ್ಲಿ ಹೋಮ ಮಾಡಲಿಕ್ಕಾಗ್ತಾ ಇಲ್ಲ, ತುಪ್ಪ ಹಾಲು ಮೊಸರು ಸಂಗ್ರಹ ಮಾಡಲಿಕ್ಕಾಗ್ತಾ ಇಲ್ಲ, ಏನೂ ಮಾಡಲಿಕ್ಕಾಗದೇ ಇದ್ದ ದೇಹ ಬಿಡಬೇಕು ಅಂತ ಮಾಡಿದ್ದೀನಿ ಇಂದ. ರಾಮ ಒಪ್ಕೊಂಡ್ಬಿಟ್ಟ, ಬಿಡ್ರಿ ಇಂದ, ದೇಹ ಬಿಡಲೇಬೇಕಲ್ವಾ. ದೇವರು ಮೋಕ್ಷಕ್ಕೆ ಏನ್ರಿ ದೇವರ ಎದುರಿಗೆ ನಿಂತ್ಕೊಂಡು ಶರಭಂಗರನ್ನು ಬೆಂಕಿಲಿ ಹಾಕ್ಬಿಟ್ಟ. ನಮ್ಮ ರಾಯರು ಚಿತ್ರದುರ್ಗದಲ್ಲಿ ವೆಂಕಣ್ಣಂಗೆ ಬೆಂಕಿಲಿ ಹಾಕಿದ್ರು. ಅವನ ದೇಹ ಬಿಡಬೇಕು, ಅಭಿಮಾನ ಬಿಡಬೇಕು ಅದ್ರ ಮೇಲೆ, ಬಿಟ್ಟಾಗಲೇ ಮೋಕ್ಷ. ರಾಮಚಂದ್ರನ ಅರ್ಚಕರಾದ್ದರಿಂದ, ರಾಮಾರ್ಚಕರಾದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಶರಭಂಗರನಿಗೆ ಉದ್ಧಾರ ಮಾಡಿದಂತೆ ರಾಘವೇಂದ್ರ ಸ್ವಾಮಿಗಳು ವೆಂಕಣ್ಣನಿಗೆ ಉದ್ಧಾರ ಮಾಡ್ತಾರೆ. ಅವ್ರಿಗೆ ಆ ಫಲ ಇದೆ, ಆ ಸಾಮರ್ಥ್ಯ ಇದೆ ರಾಯರಿಗೆ. ಆದ್ದರಿಂದ ಅವರೇನು ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ, ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೇ ದೇಹಾತ್ಯಯ. ವಾನಪ್ರಸ್ಥಾಶ್ರಮದಲ್ಲಿದ್ದವನು ಕರ್ಮಗಳನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ತನ್ನ ದೇಹವನ್ನು ಬಿಡೋದು ಆತ್ಮಹತ್ಯೆ ಅಂತ ಅನಿಸ್ಕೊಳ್ಳಲ್ಲ. ಕರ್ಮಗಳನ್ನು ಮಾಡಲಿಕ್ಕಾಗದೇ ಇದ್ದಾಗ ಬಿಡಬೇಕು, ಕರ್ಮ ಮಾಡಲಿಕ್ಕಾಗುವಾಗ ಬಿಡಬಾರ್ದು. ಕರ್ಮಗಳ ಆಚರಣೆ ಮಾಡಲೇಬೇಕು. ದೇಹಾತ್ಯಯ ಸತತಯೇವ ತನುಂ ನಿಜಾಜ್ಞೌ ಅನುಷ್ಠಾನ ಅಸಮರ್ಥಸ್ಯ ವಾನಪ್ರಸ್ಥಸ್ಯ ಜೀರ್ಯತಃ ಜಲ ಅನಶನ ಭೃಗ್ವಗ್ನಿ ಮಹಾಪ್ರಸ್ಥಾನ ಮಿಷ್ಯತೆ. ಸೀದಾ ನಡ್ಕೊಂಡು ಹೋಗ್ಬಿಡೋದಂತೆ. ಇಲ್ಲಿ ಹಿಮಾಲಯದಲ್ಲಿ ಹೋಗ್ತಾ ಇರೋದು, ಬದರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ನಡ್ಕೊಂಡು ಹೋಗ್ತಾ ಇರೋದು, ಎಲ್ಲ ಸತ್ತೋಗ್ಬಿಡೋದು. ಊಟ ಇಲ್ಲ, ತಿಂಡಿ ಇಲ್ಲ, ಸತ್ತೋಗ್ಬಿಡೋದು ಸುಮ್ಮನೆ ದಪ್ಪ ಅಂತ. ಇದಾದಮೇಲೆ ಹಂಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದರೆ ಭೃಗ್ವಗ್ನಿ ಪರ್ವತದ ಮೇಲ್ಗಡೆಯಿಂದ ಬಿದ್ದು ಬಿಡೋದು. ಅಗ್ನಿಯಲ್ಲಿ ಬೀಳೋದು, ಸುಮ್ಮನೆ ಅಲ್ಲ ಇವೆಲ್ಲ. ತುಂಬ ವೈರಾಗ್ಯ ಬಂದಿರಬೇಕು ದೇಹದಲ್ಲಿ. ಭೃಗ್ವಗ್ನಿ ಮಹಾಪ್ರಸ್ಥಾನ ಮಿಷ್ಯತೆ ಇವೆಲ್ಲ ಇದೆ. ಆದ್ದರಿಂದ ಬೆಂಕಿಯನ್ನು ಹಾಕ್ಕೊಂಡ್ರು, ರೆಡಿ ಇಟ್ಕೊಂಡಿದ್ರಂತೆ ಕಟ್ಟಿಗೆನ, ಎಲ್ಲ ಕಟ್ಟಿಗೆ ರೆಡಿ ಇಟ್ಕೊಂಡು ಆ ಕಟ್ಟಿಗೆಯನ್ನು ರೆಡಿ ಮಾಡಿ ಅಗ್ನಿ ಮಾಡಿ ಇತ್ಯುಕ್ತ್ವಾ ಜಲಯಿತ್ವಾಗ್ನಿಂ ಹುತ್ವಾ ದೇಹಂ ಪ್ರಭೋ ಪುರಃ. ದೇವರೆದುರಿಗೆ ಬೆಂಕಿಯನ್ನು ಹಾಕಿ, ಸ್ವಾಮಿನೇ ಅಪ್ಪಣೆ ಕೊಡು, ಈ ಅಗ್ನಿಗೆ ನನ್ನ ದೇಹವೆಂಬತಕ್ಕಂಥ ಆಹುತಿಯನ್ನು ಸಮರ್ಪಣೆ ಮಾಡ್ತೀನಿ. ಇದನ್ನು ನಾವು ಕೂಡ ಮರಣ ಪೂರ್ವದಲ್ಲಿ ನಮ್ಮ ಮಕ್ಕಳಿಗೆ ಮಾಡಲಿಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಜ್ಞಾನ ಇರುತ್ತೋ ಗೊತ್ತಿಲ್ಲ, ಅದನ್ನು ನ್ಯಾಯವಾಗಿ ಮಾಡಿಸ್ಬೇಕು. ಅಲ್ಲೊಂದು ಅಗ್ನಿಗೆ ಬೇರೆ ಹೆಸರಿದೆ, ಕ್ರವ್ಯಾದ ನಾಮಕ ಅಗ್ನಿ ಅಂತ. ಪುರೋಹಿತರುಗಳಿಗೆಲ್ಲ ಗೊತ್ತೇ ಇಲ್ಲ ಇವೆಲ್ಲ. ಅಲ್ಲಿ ಕ್ರವ್ಯ ಅಂತಂದರೆ ಮಾಂಸವನ್ನು ತಿನ್ನುವ ಅಗ್ನಿಗೆ ಕ್ರವ್ಯಾದ ಅಂತ ಹೆಸರು. ದೇಹದ ಮಾಂಸ ತಿಂತಾನಲ್ಲ ಅಗ್ನಿ, ಆ ಅಗ್ನಿಗೆ ನಮ್ಮ ದೇಹವನ್ನು ಇಷ್ಟು ದಿವಸ ನಾ ಮಾಡಿದ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನದ ಅವಭೃತ ಸ್ನಾನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು 60 ವರ್ಷ ಮೀರಿದ ತಕ್ಷಣ ಸಂಕಲ್ಪ ಮಾಡಬೇಕಂತೆ. ವಸು ರುದ್ರ ಆದಿತ್ಯರು. ಆದ್ದರಿಂದ ಎಲ್ಲ ಶಾಸ್ತ್ರ ಆಮೇಲೆ ಚತುರ್ದಶಿ, ಜಗನ್ನಾಥದಾಸರು ಚತುರ್ದಶಿ ಎಲ್ಲ ಆಮೇಲೆ. ಇವೆಲ್ಲ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಆ ಸಾಯಂ ಸವನದಲ್ಲಿ ಬಂದವರು ನಾವು ಕೇಳ್ಕೋಬೇಕಂತೆ ವಸು ರುದ್ರ ಆದಿತ್ಯರನ್ನು, ದ್ವಾದಶಾದಿತ್ಯರು. ಭೋ ಆದಿತ್ಯ, ಆದಿತ್ಯರನ್ನು ಕೇಳಬೇಕಂತ. ಆದಿತ್ಯರೇ, ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ರೋಗ ಬಂದರೆ ವಸುಗಳನ್ನು ಕೇಳಬೇಕಂತೆ. ಮಧ್ಯ ವಯಸ್ಸಲ್ಲಿ ಮಕ್ಕಳಿಗೆ ಏನಾದ್ರು ಆಗದೆ ಹೋದರೆ ರುದ್ರರನ್ನು ಕೇಳಬೇಕು, ರುದ್ರದೇವರನ್ನು, ಏಕಾದಶಿ ರುದ್ರರನ್ನು ಕೇಳಬೇಕು. ವಯಸ್ಸಾದ ಮೇಲೆ ನಮಗೆ ರೋಗ ರುಜಿನಗಳು ಬಂದರೆ ಆದಿತ್ಯರನ್ನು ಕೇಳಬೇಕಂತೆ. ಆದಿತ್ಯರೇ ನಮಗೆ ಈ ರೀತಿ ರೋಗಗಳು ಬಂದಿದೆ, ಪರಿಹಾರ ಮಾಡಿರಿ ಅಂತ ಅವರನ್ನು ಕೇಳಬೇಕಂತೆ. ಹಾಗಾಗಿ ಆ ಆದಿತ್ಯಾಂತರ್ಗತನಾಗಿರ್ತಕ್ಕಂತಹ ಭಗವಂತನಿಗೆ ಆ ವಸುರುದ್ರ ಆದಿತ್ಯರ ಒಳಗೆ ಕೂತು ಪರಮಾತ್ಮ ಮಾಡಿಸಿದ ಸಾಧನೆಯ ಫಲವನ್ನು ದೇಹದಲ್ಲಿದೆ. ಅದಕ್ಕೆ ಈ ಬ್ರಾಹ್ಮಣ ದೇಹ ಪವಿತ್ರವಾದದ್ದು. ಇದು ಇನ್ನೊಬ್ಬರು ಮುಟ್ಟಲ್ಲ. ಯಾಕೆ ಮುಟ್ಟಲ್ಲ ನಾವು ಅಂದರೆ ಇದು ಮೈಲಿಗೆ ಆಗಬಾರ್ದು, ಇದು ಮೈಲಿಗೆ ಆಗಬಾರ್ದು. ಕಾಷ್ಠ ಇದು, ತುಪ್ಪ ಅಂಗಡಿಯಿಂದ ತರೋ ತನಕ ಮೈಲಿಗೆ, ಅಂಗಡಿಯಿಂದ ತಂದಮೇಲೆ ನಮ್ಮನೇಲಿ ಮಡಿಯೋದು. ತುಪ್ಪ ಮತ್ತೇನು ಸಂಸ್ಕಾರ ಮಾಡಲ್ಲ. ಅದಕ್ಕೆ ದರ್ಭೆಯನ್ನು ಸುಟ್ಟು ಅದರಲ್ಲಿ ಇಟ್ಟುಬಿಟ್ರೆ ಅದೇ ಸಂಸ್ಕಾರ. ಯಜ್ಞದಲ್ಲಿ ಮಾಡ್ತೀವಲ್ವಾ, ಯಜ್ಞ ಮಾಡುವಾಗ ದರ್ಭೆಯನ್ನು ಸುಟ್ಟು ಅದನ್ನು ಒಳಗಡೆ ಸುಡ್ತೀವಿ, ಅದರೊಳಗೆ ಇಟ್ಟು ಏನು ಮಾಡ್ತೀವಿ, ಅದೇ ಅಗ್ನಿಗೆ, ಆ ತುಪ್ಪಕ್ಕೆ ಸಂಸ್ಕಾರ. ಹಾಗೆ ಈ ದೇಹವನ್ನು ತೀರ್ಥಯಾತ್ರ, ಪರಮಾತ್ಮನ ಕಥಾಶ್ರವಣ, ಅನೇಕ ರೀತಿಯಾದ ನೈವೇದ್ಯಗಳ ಭಕ್ಷಣ, ಸಜ್ಜನರ ಸೇವೆ, ಇವೇ ಮೊದಲಾಗಿರ್ತಕ್ಕಂಥದ್ದರಿಂದ ಪೂತವಾದ ಪವಿತ್ರವಾದ ದೇಹ ಇದು. ಈ ದೇಹವನ್ನು ಮೊದಲೇ ಸಂಕಲ್ಪ ಮಾಡಿಬಿಡ್ಬೇಕಂತೆ. ಯಾತಕ್ಕಿದನ್ನು ಗೋಣಿಚೀಲದಲ್ಲಿ ಕಟ್ಕೊಂಡು ಹೋಗಲ್ಲ ಹೇಳ್ರಿ? ದೇಹನ ಮೆರವಣಿಗೆ ಮಾಡಿಸ್ತಾರೆ, ಭುಜದ ಮೇಲೆ ಇಟ್ಕೊಂಡು ಹೋಗ್ತಾರೆ ಜನ, ತಮ್ಮ ಭುಜದ ಮೇಲೆ ಇಡ್ತಾರೆ ದೇಹವನ್ನು. ಯಾಕೆ? ಈ ದೇಹ ಪರಮ ಸಾಧನ ಮಾಡಿದ ದೇಹ ಅಂತ. ಅದು ಮೆರವಣಿಗೆ, ಅದು ಏನೋ ಅಮಂಗಳ ಅಂತ ಅನ್ಕೋಬಾರ್ದು. ಆ ದೇಹವನ್ನು ಸಂಸ್ಕಾರ ಮಾಡುವಾಗ ಹೀಗೆಲ್ಲ ತಿಳ್ಕೋಬೇಕಂತೆ. ಅದು ಭಾಗ್ಯ, ಶರಭಂಗರ ಭಾಗ್ಯ. ಪರಮಾತ್ಮನೇ ಎದುರಿಗೆ ಸಿಕ್ಕ ಅವರಿಗೆ. ಅದಕ್ಕೆ ನಾವು ಮರಣಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೊಳ್ಬೇಕಂತೆ. ಭೀಮಸೇನ ದೇವರು ಹೇಳ್ತಾರೆ, ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ.
ಮುಂದೆ ಆಗತಕ್ಕಂಥದ್ದೆಲ್ಲವೂ ಭಗವಂತನ ಪೂಜೆ. ನಾಳೆ ಏನು ಮಾಡ್ತೀವೋ ಗೊತ್ತಿಲ್ಲ, ನಾಳೆ ಮರ್ತೋಗ್ಬಿಟ್ರೆ ಅದಕ್ಕೆ ಇವತ್ತೇ ಎಲ್ಲವನ್ನ ಮಾಡ್ಕೊಳ್ಬೇಕು. ಮಂತ್ರಭೂತಂ ಹವಿರಿವ ಪ್ರೇಯೋ. ಮತ್ತು ಏನೆಲ್ಲ ಆಗ್ಬಿಟ್ಟು ಏನೋ ಇವನು ರಾಮನ ದೇವರು ಅಂತ ತಿಳ್ಕೊಂಡು ಮಾಡಿಬಿಟ್ಟು ಏನಾಗ್ಬಿಟ್ಟು ಅಂದರೆ ಸಹರೇ ಪದಂ ಪರಮಾತ್ಮನ ಪದವಿಯನ್ನು ಮೋಕ್ಷವನ್ನೇ ಪಡಿತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಇದು ಆತ್ಮಹತ್ಯೆ ಅಂತ ಅನಿಸೋದಿಲ್ಲ. ಕೈಯಾಗದೇ ಇದ್ದಾಗ, ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದಾಗ ಈ ರೀತಿ ಮಾಡಿಕೊಂಡರೆ ಮಾತ್ರ, ಕೈಲಾಗುವಾಗ ಸಾಧನೆ ಮಾಡಲಿಕ್ಕಾಗುವಾಗ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ದೇಹತ್ಯಾಗ ಮಾಡಿದರೆ ಆತ್ಮಹತ್ಯೆಯೇ ಆಗತ್ತದು. ಆದ್ದರಿಂದ ಕೃಷ್ಣೇರಥ ಕೃಷ್ಣ ಮನುಸ್ಮರಂತಹ ತದ್ಭಾವಿತಾಸ್ತದ್ಗತ ಮಾನಸಾಶ್ಚಯೇ ಭಿನ್ನೇಪಿ ದೇಗೆ ಪ್ರವಿಶಂತಿ ವಿಷ್ಣುಂ ಹವಿರ್ಯಥಾ ಮಂತ್ರಹುತಂ ಹುತಾಶೇ. ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ಪರಮಾತ್ಮನಲ್ಲೇ ಆಸಕ್ತರಾಗಿ ಪರಮಾತ್ಮನ ಮಂತ್ರಗಳನ್ನೇ ಹೇಳ್ತಾ ಅವನನ್ನೇ ತಮ್ಮ ಎಲ್ಲ ವಿಧವಾಗಿರ್ತಕ್ಕಂಥ ದೈವ ಗುರು ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ದೇಹ ಬಿಟ್ಟರೂ ಪರಮಾತ್ಮನನ್ನೇ ಪ್ರವೇಶ ಮಾಡ್ತಾರೆ, ಹೊರತು ಮತ್ತೊಂದಿಲ್ಲ. ಮಂಗಲಂ ಶರಭಂಗಸ್ಯ, ದೇವರೇ ನಿಂತುಕೊಂಡು ಅವರ ದೇಹಕ್ಕೆ ಮುಂದೆ ಮಾಡಬೇಕಾದ ಕರ್ಮಗಳನ್ನು ಮಾಡಿದಂತೆ. ಇದು ನಮ್ಮಲ್ಲಿ ಬರ್ತಕ್ಕಂಥ 3 ಜನರಿಗೆ ಇದು ಭಾಗ್ಯ. ಒಂದು ರಾವಣನಿಗೆ ಮಾಡಿಸ್ತಾನೆ ಪರಮಾತ್ಮ. ದೇವರು ಹೋದನಂತೆ ರಾವಣನ ದೇಹದ ಸಂಸ್ಕಾರಕ್ಕೆ ರಾಮಚಂದ್ರ ಹೋಗಿದ್ನಂತೆ. ಅವನು ಒಳ್ಳೆಯವನು ಅಂತ. ಯಾರು ಅವನು ಒಳ್ಳೆಯವನು? ಒಳಗಡೆ ಇದ್ದ ಜಯ. ಅದರ ಜೊತೆಗೆ ಜಟಾಯುವಿಗೆ ದೇವರೇ ನಮ್ಮ ಅಪ್ಪನಿಗೆ ಪ್ರಿಯ ಸ್ನೇಹಿತ, ನನ್ನ ಹೆಂಡತಿಗೆ ಸ್ನೇಹ ಒಳ್ಳೆಯ ಕೆಲಸ ಮಾಡಿದ್ದಾನೆಂತ ಜಟಾಯುವಿನ ದೇಹದ ಸಂಸ್ಕಾರವನ್ನು ಪರಮಾತ್ಮನೇ ಮಾಡ್ತಾನೆ. ಅದಾದಮೇಲೆ ಶರಭಂಗರಿಗೆ ಏನು ಭಾಗ್ಯವಂತರಲ್ವ. ಪರಮಾತ್ಮನ ಎದುರಿಗೆ ದೇಹ ಬಿಟ್ಟದ್ದು ಒಂದು ವೈರಾಗ್ಯ. ದೇವರೇ ಸಂಸ್ಕಾರ ಮಾಡಿದ್ಮೇಲೆ ಯಾವುದೋ ಅಯೋಗ್ಯ ಮಕ್ಕಳೇ ಸಂಸ್ಕಾರ ಮಾಡಿದ್ರೆ ವೈಕುಂಠ ಸಮಾರಾಧನೆ ಬಂದವರಲ್ಲ, ನಿಮ್ಮಪ್ಪ ಮೋಕ್ಷಕ್ಕೆ ಹೋದ ಇವ್ರು ಯಾರು ಹೋದವ್ರು ನೋಡಿರಲಿಲ್ಲ, ಬಂದವ್ರು ನೋಡಿರಲಿಲ್ಲ. ಇವು ತಿಂದೋವೆಲ್ಲ ಹೇಳ್ಬಿಡ್ತಾವೆ, ವಡೆ ತಿಂದೋ ಫ್ರೀ ವಡೆ ತಿಂದೋವೆಲ್ಲ ಹೇಳ್ಬಿಡ್ತಾವೆ, ಹೋಗೇ ಬಿಟ್ಟ ನಿಮ್ಮಪ್ಪ ಮೋಕ್ಷಕ್ಕೆ. ಯಾವ ಕಡೆ ವೈಕುಂಠ ಇದೆ ಅಂದರೆ ಇಲ್ಲೆಲ್ಲ ಇರಬೇಕು, ಆ ಕಡೆ ಪಕ್ಕದಲ್ಲಿ ಅಂತ. ಇವ್ರಿಗೇನು ವೈಕುಂಠ ನೋಡ್ಯಾರ? ನಿಜವಾದ ವೈಕುಂಠ ಪತಿ ನಮ್ಮ ಸ್ವಾಮಿ ಶ್ರೀರಾಮಚಂದ್ರ. ನಾವು ಶರಭಂಗರಾದರೆ, ನಾವು ಅಗ್ನಿಯಲ್ಲಿ ಬಿದ್ದರೆ ಪೂತಾತ್ಮರಾದರೆ ಪರಮಾತ್ಮ ನಮಗೆ ಮಂಗಳವನ್ನು ಮಾಡ್ತಾನೆ. ಮಂಗಲಂ ಶರಭಂಗಸ್ಯ ಕೃತ್ವಾ ಮಂಗಲ ಕೀರ್ತನೆ. ಯಾಕೆ ಪರಮಾತ್ಮ ಮಾಡಿದ್ದೆಲ್ಲ ಆಗತ್ತೆ ಅಂದರೆ ಇವನು ಪರಮ ಮಂಗಳವಾದ ಕೀರ್ತಿ ಉಳ್ಳವನು ಸ್ವಾಮಿ. ವಿಜಗಾಹಾತಿ ಗಹನಂ ತತ್ರೈವ ವೀರಾಂತರಂ. ಅಲ್ಲೇ ಮತ್ತೊಂದು ಕಾಡಿಗೆ ಪರಮಾತ್ಮ ಹೋಗಿದ್ದಾನೆ. ಅಲ್ಲಿಗೆ ಹೋಗ್ತಾ ಇರುವಾಗ ವಿರಾಧ ಅಂತ ಒಬ್ಬ ದೈತ್ಯ ರಾಕ್ಷಸ ಬಂದವನೇ ಸೀತಾದೇವಿಯನ್ನು ಎತ್ಕೊಂಡ್ಬಿಟ್ಟ. ನಾನು ನಿನ್ನನ್ನು ಮದುವೆ ಆಗುತ್ತೀನಿ ಅಂತ ಸೀತಾದೇವಿಯನ್ನು ವಿರಾಧಂ ದೃಷ್ಟವಾನ್ ವೀರೋ ಮುನಿ ಮಾಂಸಾಶಿನಂ ವನೇ. ಮುನಿಗಳ ಮಾಂಸಗಳನ್ನೇ ತಿಂತಿದ್ದಂತ ಅವನು. ನೋಡ್ರಿ ಹೆಂಗಿದೆ. ರಾಯರ ಕಾಲದಲ್ಲಿ ರಾಯಚೂರಲ್ಲಿ ರಾಯರು ಚಾತುರ್ಮಾಸ್ಯಕ್ಕೆ ಕೂತಿದ್ರಂತೆ. ರಾಯರು ಚಾತುರ್ಮಾಸ್ಯಕ್ಕೆ ಕೂತಾಗ ಎಲ್ಲ ರಾಯರು ಚಾತುರ್ಮಾಸ್ಯ ಅಂದರೆ ಈಗಲೇ ರಾಯಚೂರಲ್ಲಿ ಊಟಕ್ಕೆ ಕರೆದ್ರೆ 4,000 ಜನ ಆಗ್ತಾರೆ ಬ್ರಾಹ್ಮಣರು. ಇನ್ನು ರಾಯರು ಬಂದಾಗ ಇನ್ನೆಷ್ಟು ಜನ ಊಟಕ್ಕೆ ಬರಬೇಡ. ಎಲ್ಲರೂ ಒಳ್ಳೊಳ್ಳೆ ಕೇಸರಿ ಪಚ್ಕರ್ಪೂರ ಯಾಲಕ್ಕಿ ಹಾಕಿದ್ದು ಗಂಧ ಹಚ್ಕೊಂಡು ಎಲ್ಲರೂ ಬರಬೇಕಂತ. ಬ್ರಾಹ್ಮಣರೆಲ್ಲ ಊಟ ಮಾಡ್ಕೊಂಡು ಲಕ್ಷಣ ರಾಯರು ಊಟಕ್ಕೆ ಹಾಕಿದ್ರೆ ಅಂದರೆ ಕಡುಬು ಬುರುಬುರಿ ಚಿತ್ರಾನ್ನ. ರಾಯರು ಊಟಕ್ಕೆ ಹಾಕಿದ್ರೆ ಬ್ರಾಹ್ಮಣರು ಭೋಜನ ಮಾಡಿಸೋದು ರಾಯರಂದ್ರು. ನಾನಂತೂ ಇಲ್ಲ, ನನ್ನ ಹೆಸರು ಹೇಳ್ಕೊಂಡು ನೀವೆಲ್ಲ ತಿನ್ನಿರಿ ಅಂತ ಒಳ್ಳೆ ಊಟಕ್ಕೆ ಹಾಕ್ಸ್ತಾ ಇದ್ರಂತ ರಾಯಚೂರಲ್ಲಿ. ಊಟ ಮಾಡಿದ ಬ್ರಾಹ್ಮಣರೆಲ್ಲ ಮಧ್ಯಾಹ್ನದ ಬಿಸಿಲಿಗೆ ಮೈ ಮೇಲೆ ಹಾಕ್ಕೊಳ್ಳೋ ಬಟ್ಟೆಯನ್ನು ಒದ್ದೆ ಮಾಡಿ ತಲೆ ಮೇಲೆ ಹಾಕ್ಕೊಂಡು ಬರೋರಂತೆ. ಆ ಗಂಧ ಘಮಘಮ ಇವರೆಲ್ಲ ಬರ್ತಾ ಇದ್ರು, ಘಮಘಮ ವಾಸನೆ ಬರೋದಂತೆ. ತುರುಕರೆಲ್ಲ ಬಂದು ಹಿಡ್ಕೋಬೇಕಂತೆ. ಮುಜಿ ಇವನು ನನಗೆ ಈ ಬ್ರಾಹ್ಮಣ, ಇವನು ನನಗೆ ಬ್ರಾಹ್ಮಣ ಅಂತ ಹಿಡ್ಕೊಂಡು ಆ ಬ್ರಾಹ್ಮಣರ ದೇಹ ಎಲ್ಲ ನೆಕ್ ಬಿಡ್ಬೇಕಂತೆ ಆ ಗಂಧದ ಮೇಲೆ ಅಭಿಮಾನದಿಂದ. ರಾಯರ ಹತ್ರ ಹೋದ ಸ್ವಾಮಿ ನಾವು ಮಠಕ್ಕೆ ಬರಲ್ಲ, ಮಾರನೇ ಯಾರು ಮಠದೊಳಗೆ ಬರಲಿಲ್ಲ. ನಮ್ಮ ದೇಹ ಮುಟ್ಬಿಟ್ಟಿದ್ದಾರೆ, ಅವ್ರ ದೇಹ ನಮ್ಮನ್ನು ಅವ್ರು ಮುಟ್ಟಿದ್ರೆ ದೇಹ ತುಂಡು ಮಾಡ್ಬೇಕು ಸ್ವಾಮಿ, ನಾವು ಸಾಯ್ತೀವಿ ಅಂದ್ರಂತೆ. ರಾಯರಂದ್ರು ಏನಾಯ್ತು ನಿಮಗೆ ಅಂತ. ಸ್ವಾಮಿ ಹೀಗೆಲ್ಲ ತುರುಕರೆಲ್ಲ ಹಿಡ್ಕೊಂಡು ನೆಕ್ತಾ ಇದ್ದಾರೆ, ನಮಗೆ ಹಣೆ ನೆಕ್ತಾರೆ, ಭುಜ ನೆಕ್ತಾರೆ, ಬೆನ್ನು ಬಿಡಲ್ಲ ಸ್ವಾಮಿ, ಎಲ್ಲ ಕಡೆ ನೆಕ್ತಾ ಇದ್ದಾರೆ. ಗಂಧದ ಆಸೆ ಅಂತ. ಅವ್ರಿಗೆ ತುರುಕರಿಗೆಲ್ಲ ವಾಸನೆ ಅಪೇಕ್ಷೆ ಅಲ್ವಾ. ರಾಯರಂದ್ರು ಎಲ್ಲ ಸ್ನಾನ ಮಾಡಿ ಬಂದ್ರಿ, ನಾನು ಶಂಕೋದಕ ಪ್ರೋಕ್ಷಣೆ ಮಾಡ್ತೀನಿ ಅಂತ ಶಂಕೋದಕ ಪ್ರೋಕ್ಷಣೆ ಮಾಡಿ ಇವತ್ತು ನಾ ಗಂಧ ಕೊಡ್ತೀನಿ ಹಚ್ಕೊಂಡು ಹೋಗ್ರಿ ಅಂದರು. ಅವತ್ತು ನಾ ಗಂಧ ಕೊಟ್ಟಾಗ ಬೇಕು ಅಂತ ನಾನೇನು ಮಾಡಿರಲಿಲ್ಲ, ಇವತ್ತು ಬೇಕು ಅಂತ ಮಾಡ್ತೀನಿ ಅಂದರು ರಾಯರು. ಇವತ್ತೆಲ್ಲರಿಗೂ ಗಂಧ ಕೊಟ್ಟು ಎಲ್ಲ ಹಚ್ಕೊಂಡು ಹೋದರು. ತುರುಕರೆಲ್ಲ ಹೋಗೋದಕ್ಕೆ ಮುಂಚೆ ಇವರೇ ಹೋದರು, ನನ್ನೆಕ್ಕು ಅಂತ. ಇವ್ರು ಬಂದಿದ್ದು ನೋಡಿ ಅವ್ರಿಗೆ ಆಶ್ಚರ್ಯವಾಯ್ತು. ನಾವು ಹೊಡಿತೀವಿ ಅಂತ ಅವರೇ ಬಂದ್ಬಿಟ್ರ. ನೆಕ್ಕದವ್ರು ನಾಲಿಗೆ ಎಲ್ಲ ಉರಿ ಹತ್ಕೊಂಡು ಕುಣಿಯಕ್ಷ ಮಾಡಿದ್ರಂತೆ. ನಾಲಿಗೆ ಎಲ್ಲ ಬೆಂಕಿ ಬಿದ್ದು ಮಖ ಎಲ್ಲ ಕೆಂಪಗಾಗಿ ನೈ ಕಾಫಿರ್ಕನೇ ಚೋಡ್ ನನ್ನ ಮುಟ್ಬಾರ್ದು, ಅವ್ರನ್ನ ಬ್ರಾಹ್ಮಣರು ಮುಟ್ಬಾರ್ದು ಅಂತ ಓಡೋಗ್ಬಿಟ್ರಂತೆ. ಇದು ರಾಯರು ಮಾಡಿದ ಮಹಿಮೆ. ರಾಯಚೂರಲ್ಲಿ ಇವತ್ತಿಗೂ ಹೇಳ್ತಾರೆ ಹೀಗೆ. ಆದ್ದರಿಂದ ಆ ದೈತ್ಯರೆಲ್ಲ ಇಂಥ ಕೆಲಸವನ್ನು ಮಾಡ್ತಾರೆ.
ಆ ವಿರಾಧ ಎಂಬತಕ್ಕಂಥ ದೈತ್ಯ ಬ್ರಹ್ಮದೇವರ ವರ ರುದ್ರದೇವರ ವರ ಅವನಿಗಿತ್ತು. ಅವನೇನು ಮಾಡ್ದ, ಸೀತಾದೇವಿಯನ್ನೇ ಕದ್ಕೊಂಡು ಹೋಗ್ಬಿಟ್ಟ. ಬ್ರಾಹ್ಮಣರ ದೇಹ ಮುನಿಮಾಂಸಾಸನ, ವಿರಾಧನಿಗೆ ಮುನಿಗಳ ದೇಹ ತುಂಬ ರುಚಿ ಅಂತವನಿಗೆ. ಈ ನರಮಾಂಸ ಭಕ್ಷಕರನ್ನು ರೀಡರ್ಸ್ ಡೈಜೆಸ್ಟ್ ಅನ್ನೋಂಗೆ ಹೋಗಿ ಕೇಳ್ದ. ರೀಡರ್ಸ್ ಡೈಜೆಸ್ಟ್ ಅಂತ ಒಂದು ದೊಡ್ಡ ಪತ್ರಿಕೆ, ಅದು ಇವತ್ತು ಒಂದು ಪತ್ರಿಕೆಗೆ 1,500,000 ರೂಪಾಯಿ, ಅದು ಒಂದು ಮಂತ್ಲಿಗೆ. ಅಂಥ ಹೆವಿ ಪತ್ರಿಕೆ, ಅದು ಯಾವುದಕ್ಕೂ ಇಲ್ಲ. ಆ ಪತ್ರಿಕೆಯಲ್ಲಿ ಹೋಗಿ ಕೇಳಿದ್ರು, ನೀವು ನರಮಾಂಸ ತಿಂತಿರಲ್ಲ, ಆಫ್ರಿಕಾದಲ್ಲಿ ಅಲ್ಲೆಲ್ಲ ನರಮಾಂಸ ತಿನ್ನೋರಿದ್ದಾರೆ, ಮನುಷ್ಯರ ಮಾಂಸ, ದೇಹದಲ್ಲಿ ಯಾವ ಅಂಗ ರುಚಿಯಾಗಿರುತ್ತೆ ಅಂತ. ಅವನು ತಕ್ಷಣ ಕೈ ಹಿಡ್ಕೊಂಡಂತೆ, ನಿಮ್ಮ ಕೈಯಷ್ಟು ರುಚಿ ಯಾವುದೂ ಇರಲ್ಲ ಅಂತ. ಮತ್ತು ಅವನು ಹೇಳ್ತಾನೆ, ಮಾಂಸ ತಿಂದೇ ಇರೋರ ದೇಹ ತುಂಬ ರುಚಿ ಅಂತ, ಅದರಲ್ಲೂ ಕೂಡ. ಅದಕ್ಕೆ ಆಫ್ರಿಕಾದಲ್ಲಿ, ಅಫ್ಘಾನಿಸ್ತಾನದಲ್ಲೆಲ್ಲ ಹಸುಗಳನ್ನು ಸತ್ತ ಮೇಲೆ ಗೋಮಾಂಸ ತಿಂತಾರೆ ಅವರೆಲ್ಲ, ಹಾಲಿನ ಮೇಲೆ ಬರೀತಾರಂತಲ್ಲಿ. ಇದೆಲ್ಲೂ ನೀವು ಕೇಳಿಲ್ಲ. ನಾನ್ ವೆಜ್ ಮಿಲ್ಕು, ವೆಜ್ ಮಿಲ್ಕು ಅಂತ ಉಂಟಾ ಎಲ್ಲರ? ಹಾಲಿಗೇನು ವೆಜ್ ಮಿಲ್ಕು ನಾನ್ ವೆಜ್ ಮಿಲ್ಕು? ಹಸುಗಳಿಗೆ ಹಾಕುವ ಆಹಾರ ನಾನ್ ವೆಜ್ ಹಾಕ್ತಾರಂತೆ. ಹಸುಗಳು ಹಾಲು ಜಾಸ್ತಿ ಕೊಡಬೇಕು ಅಂತ ಇವತ್ತು ನಮ್ಮಲ್ಲಿ ಕೋಳಿಗಳಿಗೆ ಫೀಡ್ ಮಾಡ್ತಾರಲ್ಲ, ಕೋಳಿಗಳಿಗೆ ಫೀಡ್ ಮಾಡೋದೇನು? ನಾನ್ ವೆಜ್ ಫೀಡ್ ಮಾಡ್ತಾರೆ. ಆ ನಾನ್ ವೆಜ್ ಅದೇ ನಾನ್ ವೆಜ್ಜು, ಅದ್ರ ಜೊತೆಗೆ ಅದನ್ನು ತಿಂದಿದ್ದು ನಾನ್ ವೆಜ್ಜು. ಅದಕ್ಕೆ ಆ ಗೋವುಗಳ ಮೇಲೆ, ಆ ಗೋಮಾಂಸದ ಮೇಲೆ ನಾನ್ ವೆಜ್ ಕೌವು, ವೆಜ್ ಕೌವು ಅಂತ ಬರೀತಿದ್ರಂತೆ. ಬರೀ ಹುಲ್ಲು ತಿಂದ ಹಸುಗಳು, ಮಾಂಸ ತಿಂದ ಹಸುಗಳು ಅಂತ. ಎಷ್ಟು ಪ್ರಾಂಪ್ಟ್ ಅಲ್ಲ. ಅದಕ್ಕೆ ನಮ್ಮ ಭಾರತ ದೇಶದವನೊಬ್ಬ ಹೋದವನು ಚೆನ್ನಾಗಿ ಲಕ್ಷಣವಾಗಿದ್ದ, ಬರಬೇಕಾದ್ರೆ ಸೋರೆಕಾಯಿ ಆದಂಗೆ ಆಗಿ ಬಂದ್ಬಿಟ್ಟ. ಏನೋ ಹಿಂಗಾಗಿದ್ದೀನಿ ಅಂದರೆ, ಆಚಾರ್ಯ ಹಾಲೇ ಕುಡಿತಾ ಇಲ್ಲ ಹಿಂಗಾಗಿದ್ದೀನಿ ಇಂದ. ಅಂದರೆ ಪ್ಯಾಕೆಟ್ ಮೇಲೆ ಹಾಕ್ತಾರಂತೆ, ವೆಜ್ ಕೌವು, ವೆಜ್ ಮಿಲ್ಕು, ನಾನ್ ವೆಜ್ ಮಿಲ್ಕು ಅಂತ. ಅದಕ್ಕೆ ಬ್ರಾಹ್ಮಣರ ದೇಹ ತುಂಬ ಇಷ್ಟ ಅಂತ ಅವನಿಗೆ, ವಿರಾಧಂಗೆ. ಅವ್ರ ದೇಹ ತುಂಬ ರುಚಿಯಾಗಿರುತ್ತೆ ಅಂತ. ಯಾಕೆಂದರೆ ಹವಿಸ್ಸು ತಿಂತಾರೆ, ತುಪ್ಪ ತಿಂತಾರೆ, ಒಳ್ಳೆ ಆಹಾರ ತಿಂತಾರೆ, ರುಚಿಯಾಗಿರುತ್ತೆ ಅಂತ. ಮುನಿ ಮಾಂಸಾಶಿನಂ ವನೆ, ಊರೊಳಗೆ ಬಂದು ಎಲ್ಲರೂ ಯಾರನ್ನು ತಿನ್ನಬಾರ್ದೆ, ಮುನಿಗಳನ್ನೇ ತಿಂತಿದ್ದ. ಅಷ್ಟೌ ಸಿಂಹಾನ್ ವಿನಿರ್ಭಿದ್ಯ ಶೂಲೇನ ಆಕ್ರಮ್ಯ ಚ ಸ್ಥಿತಂ. ತನ್ನ ಶೂಲಕ್ಕೆ 8 ಸಿಂಹಗಳನ್ನು ಕೊಂದು ಅದನ್ನು ತಗಲಾಕೊಂಡು ಬಂದಿದ್ದಂತೆ. ಶಂಭೋರ್ ವರಾದವಧ್ಯೋಸೋ ರಾಕ್ಷಸೋ ವೃಕ್ಷ ವಿಗ್ರಹ, ಭಯಂಕರವಾಗಿರ್ತಕ್ಕಂಥ ರೂಪ. ವರಾಹ ಪುರಾಣದಲ್ಲಿ ಅವನ ರೂಪ ವರ್ಣನೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ಅವನ ರೂಪ ವರ್ಣನೆ ಮಾಡ್ತಾರೆ. ಬಂದವನೇ ಭಯಂಕರವಾದ ರೂಪ. ಸೀತಾದೇವಿಯನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾನೆ, ಎತ್ಕೊಂಡ್ಬಿಟ್ಟಿದ್ದಾನೆ. ಬ್ರಹ್ಮದೇವರ ವರ ಅವನಿಗಿತ್ತು. ಕ್ರೂರ ಕರ್ಮ, ಕ್ರೂರ ಮಾತು, ಕ್ರೂರನೂ ಆಗಿರ್ತಕ್ಕಂಥ ವಿರಾಧನನ್ನು ನೋಡಿ ಲಕ್ಷ್ಮಣ ಬಾಣವನ್ನು ಬಿಡ್ತಾನೆ. ಅವನು ಬಿಟ್ಟ ಬಾಣ ಎಲ್ಲ ಮುರಿದು ತಿಂದು ಬಿಸಾಕ್ಬಿಟ್ಟಂತ. ಅವಿಚಿಂತ್ಯ ಶರಾಚೂಲಮ್ಮ, ಅವನು ಏನು ಬಾಣ ಬಿಟ್ಟಿದ್ದು ಲೆಕ್ಕ ಆಗದೆ ಸೀದಾ ಲಕ್ಷ್ಮಣ ಮೇಲೆ ಏರ್ಕೊಂಬಂದ. ಅವನ 2 ಕೈಗಳನ್ನು ರಾಮ ತುಂಡರಿಸ್ಬಿಟ್ಟ. ಶಂಭು ರುದ್ರದೇವರು ಏನು ವರ ಕೊಟ್ಟಿದ್ರು ಅಂದ್ರೆ, ಅವನು ಯಾರೂ ಕೊಲ್ಲಬಾರ್ದು ಅಂತ, ಕೈ ತುಂಡರಿಸಬಾರ್ದು ಅಂತೇನಿಲ್ವಲ್ಲ, 2 ಕೈ ತುಂಡರಿಸ್ಬಿಟ್ಟ. ಅವಿಚಿಂತ್ಯ ಸ್ವಾಂಸಮಾರೋಪಯತ್ ಸ್ವತ್ತುಮ್ಮ, ಇವರ ಕೈ ಮುರಿಯೋದಕ್ಕಿಂತ ಮೊದಲು ರಾಮಲಕ್ಷ್ಮಣರನ್ನ ಎತ್ಕೊಂಡು ಭುಜದ ಮೇಲೆ ಇಟ್ಕೊಂಡ್ಬಿಟ್ಟಂತ. ಸೀತಾದೇವಿನ ರಾಮಲಕ್ಷ್ಮಣರನ್ನ ಎತ್ಕೊಂಡು ತಿಂದಿಗೆ ಇಟ್ಕೊಂಡ್ಬಿಟ್ಟ. ಭ್ರಾತರವು ಖಡ್ಗಿನೋ ತಸ್ಯ ಖಂಡಯ ಮಾಚತುರ್ಭುಜವು, ಅವನ 2 ಕೈಗಳನ್ನು ತುಂಡನ ಮಾಡಿಬಿಡ್ತಾರೆ. ಸರಾಮ ಶರ ಸಂವಿದ್ಧ, ಯಾವಾಗ ರಾಮನ ಸ್ಪರ್ಶ ಆಯಿತು, ರಾಮನ ಖಡ್ಗದ ಸ್ಪರ್ಶ ಆಯ್ತಲ್ಲ, ಹಿಂದಿನ ಜನ್ಮದ ಸ್ಮರಣೆ ಬಂದ್ಬಿಡ್ತವನು. ಸ್ವಾಮಿ ನೀನು ಜಗದೊಡೆಯ ಲಕ್ಷ್ಮೀಪತಿ ನಾರಾಯಣ, ನಂಗೆ ಗೊತ್ತಾಯಿತು ಅಂದ್ಬಿಟ್ಟ. ಅಂದ್ಬಿಟ್ಟು, ನನಗೆ ಗೊತ್ತು ಸ್ವಾಮಿ, ನಾನು ತಪ್ಪು ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಬಂದಿದ್ದೀನಿ, ನನಗೆ ಹೀಗೆಲ್ಲ ಆಯಿತು. ಯಾರು ನೀನು ಅಂತ ಕೇಳ್ತಾನೆ. ನಾನು ತುಂಬರು ಸ್ವಾಮಿ ಅಂತಾನೆ. ನಾರದರ ಜೊತೆಗೆ ದೇವರ ಸ್ತೋತ್ರ ಮಾಡುವ ತುಂಬರು. ನಾನು ನಿನ್ನ ಸ್ತೋತ್ರ ಮಾಡ್ತಕ್ಕಂಥವನು ಸ್ವಾಮಿ, ನಾನು ತಪ್ಪು ಮಾಡಿದೆ, ನಿನ್ನ ದಾಸ ಲಕ್ಷ್ಮಣನ ಅಣ್ಣನೇ ಶ್ರೀರಾಮಚಂದ್ರನೇ, ಶಪ್ತೋ ವಿತ್ತೇಶ್ವರೇಣ ಹಮ್ಮ. ಅಲ್ಲಿ ಮಹಾಭಾರತ ಹತ್ತನೇದಲ್ಲಿ ಅಂತಾರೆ, ರಾಮೋಪಿ ತತ್ರ ದುದುಷೇ ಧನದಸ್ಯ ಶಾಪಾತ್ ಗಂಧರ್ವಮುರ್ವಶಿ ರಥೆ ರಥಯಾ ತದಾನೀಂ. ಊರ್ವಶಿ ರಥೆ ಅಂತ ಹೇಳಬೇಕಾಗಿತ್ತು ಆಚಾರ್ಯರು. ಊರ್ವಶಿ ಅಂತ ದೀರ್ಘ ಹೇಳಬೇಕು, ಊರ್ವಶಿ ಅಂತ ಹೇಳಬಾರ್ದು. ಆಚಾರ್ಯ ಯಾಕೆ ಊರ್ವಶಿ ಅಂತ ಯಾಕೆ ಹೇಳ್ಯಾರೆ ಅಂದರೆ, ಅವನಿಗೆ ಊರ್ವಶಿ ಅಂದರೆ ಯಾರಪ್ಪ ಅಂತಂದರೆ, ನಡಗಿ ಬಿಟ್ಟಿದ್ಲಂತ ಈ ತುಂಬರು. ಕುಬೇರನ ಮನೆಗೆ ಹೊರಟಿದ್ಲಂತೆ. ಯಾರು? ಊರ್ವಶಿ. ಕುಬೇರನ ಮನೆಗೆ ಹೊರಟವಳನ್ನು ಕುಬೇರ ಹೇಳಿದ್ನಂತ, ನನ್ನ ಮನೆಗೆ ಬಾ ಅಂತ. ಅವನು ಹೋಗುವಾಗಿ ತುಂಬರು ಬಲಾತ್ಕಾರ ಮಾಡಿಬಿಟ್ಟ. ಅವಳು ನಡಗಿಬಿಟ್ಲಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೋದವಳು ರಂಭೆ ಅಂತಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆಚಾರ್ಯರು ಊರ್ವಶಿ ಅಂತಾರೆ. ಮತ್ತು 2ಕ್ಕೆ ಸಂಯೋಗ ಹೇಗೆ ಮಾಡಬೇಕು ಅಂದರೆ, ಅದನ್ನು ಜ್ಞಾನಿಗಳು ಬರೀತಾರೆ. ಅವಳು ರಂಭೆ ಅಲ್ಲ, ಊರ್ವಶಿಯೇ. ಊರ್ವಶಿ ಅಂದರೆ ನಡಗಿಬಿಟ್ಲಂತೆ, ಬಾಳೆಯ ಗಿಡದಂತೆ ನಡಗಿಬಿಟ್ಲು. ಗಾಳಿ ಬಂದರೆ ಬಾಳೆ ಗಿಡ ಹೇಗೆ ನಡಗಬೇಕೋ, ತುಂಬರುವಿನಿಂದ ಹಾಗೆ ನಡಗಿಗೆ ಒಳಗಾಗಿದ್ದಾಳೆ. ಆಗ ಆ ಧನಪತಿ ಕುಬೇರ ಏನು ಮಾಡಿದ, ಶಾಪ ಕೊಟ್ಟಂತೆ, ನನ್ನ ಮನೆಗೆ ಬರ್ತಾ ಇದ್ದವಳನ್ನು, ನಾನು ಇಷ್ಟಪಟ್ಟವಳನ್ನು ನೀನು ಬಲಾತ್ಕಾರ ಮಾಡಿದ್ದರಿಂದ ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಟ್ಟಂತೆ. ಸ್ವಾಮಿ ತಪ್ಪಾಯಿತು, ಕ್ಷಮಾಪಣೆ ಮಾಡಿರಿ ಅಂತ ಕೇಳಿದಾಗ
ಆಗ ನಿನಗೆ ರಾಮದೇವರ ಸ್ಪರ್ಶ ಆಗತ್ತೆ. ಹಾಗಾದ್ರೆ ಒಳ್ಳೆಯ ಸ್ವಾಮಿ ಎಂದಂತು. ದೇವತೆಗಳಿಗೆ ಬರುವ ಶಾಪಗಳೂ ಕೂಡ ವರಕ್ಕೆ ಸಮಾನವಾಗತ್ತೆ. ವಾದರಾಜರು ಅದನ್ನು ಬರೀತಾರೆ. ಆದ್ದರಿಂದ ಆ ಊರ್ವಶಿ ಸಹಿತ ಕುಬೇರನ ಶಾಪಕ್ಕೆ ಒಳಗಾಗ್ತಾಳೆ. ಪೂತನಿ ಒಳಗೆ ಆವಿಷ್ಟಳಾಗಿ ಕೃಷ್ಣನ ದೇಹ ಸ್ಪರ್ಶವಾಗಿ, ಪೂತನಿ ಒಳಗೆ ಊರ್ವಶಿ ಇದ್ಲು ಅಂತ ಜ್ಞಾಪಕ ಇದೆಯಾ ಕೃಷ್ಣಾವತಾರದಲ್ಲಿ? ಆ ಊರ್ವಶಿಗೆ ಸದ್ಗತಿಯನ್ನು ಅಲ್ಲಿ ಕೊಟ್ಟ. ಕೃಷ್ಣಾವತಾರ ತನಕ ಅವಳು ಅಲ್ಲಿರಬೇಕಾಗಿ ಬಂತು. ತನಗೆ ತಿಳಿಯದೇ ಮಾಡಿದ ತಪ್ಪಾದರೂ ಊರ್ವಶಿಯಲ್ಲಿರಬೇಕಾಗಿ ಬಂತು. ಆದ್ದರಿಂದ ಮಹಾರಾಜಾರ್ಥದಲ್ಲಿ ಭುಂಕ್ವಾಸ್ಯ ಬಾಹು ಯುಗಲಮ್ಮ, ಎರಡೂ ಕೈ ಕಟ್ ಮಾಡಿದ ಮೇಲೆ ಅವನಂದ್ರಂತೆ, ಸ್ವಾಮಿ ನಾನು ಕೊಲ್ಲಬೇಡ್ರಿ ಇಂದ ಮತ್ತೇನು ಮಾಡಬೇಕು ಅಂದ. ದೊಡ್ಡ ಹಳ್ಳ ತೋಡೋದ್ರಲ್ಲಿ ಹಾಕಿ ಮುಚ್ಚಿಬಿಡ್ರಿ ನಾನು ಬದುಕಿರುವಾಗಲೇ. ರಾಮ ಲಕ್ಷ್ಮಣರು ಅಲ್ಲಿದ್ದವರು ಜನರ ಸಹಕಾರ ತೊಗೊಂಡು ದೊಡ್ಡ ಹಳ್ಳ ತೆಗೆದು ವಿರಾಧನನ್ನು ಅದರೊಳಗೆ ಹಾಕಿ ಬದುಕಿರುವಾಗಲೇ ಅವನು ಹಾಗೆ ಸಂಹಾರ ಮಾಡಿರ್ತಕ್ಕಂಥವರಾಗಿದ್ದಾರೆ. ಭಕ್ಷಾರ್ಥ ಮಾಂಸಕ ಮಿತೋಪಿ ಸಹಾನುಜೇನ. ಅಲ್ಲಿಂದ ಶ್ರೀರಾಮಚಂದ್ರ ದೇವರು ಅನೇಕ ಋಷಿಮುನಿಗಳ ದೇಹವನ್ನು, ಆ ಋಷಿಮುನಿಗಳ ಆಶ್ರಮಗಳನ್ನೆಲ್ಲ ಪ್ರವೇಶ ಮಾಡಿಕೊಂಡು, ಅಲ್ಲಿ ನಾನಾ ಥರದ ಋಷಿಗಳಿದ್ದರಂತ ನೋಡ್ರಿ. ಪುರಾಣದಲ್ಲಿ ಹೇಳ್ತಾರೆ ಎಂತೆಂಥ ತಪಸ್ಸು ಮಾಡ್ತಾರೆ, ಎಲ್ಲ ಕೂತ್ಕೊಂಡ್ಬಿಟ್ಟು ಅಂತ ಹಿಂಗೆ ಕೂತಿರ್ತಾರೆ ಅಂತ ತಿಳ್ಕೊಂಡಿರ್ತೀವಲ್ವ ನಾವು. ಅದಕ್ಕೆ ಪುರಾಣದಲ್ಲಿ ಹೇಳ್ತಾರೆ ವೈಖಾನಸರು ಅಂತ ಕೆಲವರಂತೆ. ವೈಖಾನಸರು ಅಂದರೆ ಬರೀ ಮೂಲ ಪದಾರ್ಥಗಳನ್ನು ತಿಂತಾರಂತೆ. ಫಲಭಕ್ಷ ಉದುಂಬರಾಹ ಅಂತ. ಕೆಲವರೆಲ್ಲ ಇನ್ನೊಬ್ಬರೆಲ್ಲ ಹೇಗಿರ್ತಾರೆ ಅಂದರೆ ಹಲ್ಲುಗಳೇ ಅವರಿಗೆ ಒರಳುಕಲ್ಲು ಅಂತವರಿಗೆ. ಒರಳುಕಲ್ಲಲ್ಲಿ ಬೀಸಿದ್ದು ಕುಟ್ಟಿದ್ದು ತಿನ್ನಲ್ವಂತೆ, ಹಾಗೇ ತಿಂತಾರಂತೆ. ಕೆಲವರು ನೆಲದ ಮೇಲೆ ಮಲ್ಕೋತಾರಂತೆ. ಕೆಲವರು ಬೆಟ್ಟದ ಗಿಡದ ಮೇಲ್ಗಡೆ ಹೋಗಿ ಸಣ್ಣ ಕೊಂಬೆ ಮೇಲೆ ಒಂದು ಕಾಲ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡ್ತಾರಂತೆ. ಇವರೆಲ್ಲ ಅರ್ಚಿತಾಹ ಪಂಚತಪಸಾಹ ಪರೇ ದಶ ತಪೋವ್ರತಾಹ. ಪಂಚಾಗ್ನಿಗಳನ್ನು ಹಾಕ್ಕೊಂಡು ಕೆಲವರು, ಹಿಮಖಂಡಗಳನ್ನು ಹಾಕ್ಕೊಂಡು ಕೆಲವರು. ನಮಗೆ ಎ ಸಿ ಹಾಕ್ಕೊಂಡು ಕೂತ್ಕೊಂಡೇ ತಪಸ್ಸು ಮಾಡೋಕ್ಕಾಗಲ್ಲ, ಪಂಚಾಗ್ನಿಗಳನ್ನು ಹಾಕ್ಕೊಂಡು ಮಾಡ್ತಾರಂಥವ್ರು. 10 ವಿಧವಾದ ತಪಸ್ಸಲ್ಲಿ ಅವರು ಕೂತ್ಕೊಂಡಿರ್ತಾರೆ. ಕ್ಷಮ, ಸತ್ಯ, ಹಿಂಸಾ, ದಯಾ, ಆರ್ಜವ ಇವೇ ಮೊದಲಾಗಿರ್ತಕ್ಕಂಥದ್ದು. ವೃಕ್ಷಾಗ್ರ ಆಸಕ್ತ ಪಾದಾಗ್ರ್ಯಾಹ ನ್ಯಂಗ್ಮೂರ್ಧ ನಪ್ತಸಪ್ಸ್ವಿನಃ. ಇನ್ನು ಕೆಲವರು ಆಲದ ಬುಡಕ್ಕೆ ತಲೆ ಹಾಕ್ಕೊಂಡು, ತಲೆ ಇಟ್ಕೊಂಡ್ಬಿಟ್ಟು ಉಲ್ಟಾ ತಲೆ ಇಟ್ಕೊಂಡು ಅವ್ರು ಸಾಧನೆ ಮಾಡ್ತಾರಂತೆ. ಆದರೆ ಎಲ್ಲರೂ ಕೂಡ ಬ್ರಹ್ಮಧ್ಯಾಯಂತಹ ವೇದಪಾರಗಾಹ, ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ರು ಹೊರತು ಕರ್ಮಠರಾದರೂ ಕೂಡ ಪರಮಾತ್ಮನ ಸರ್ವೋತ್ತಮತ್ವವನ್ನು ಬಿಟ್ಟು ಮಾಡ್ತಾ ಇರಲಿಲ್ಲ. ಹಾಗೆ ಜಜ್ಜಲ್ಯಮಾನಾಸ್ತಾ ತಪಸ್ಸು, ಅವರ ಆಹಾರ ಕ್ರಮ, ದೇದೀಪ್ಯಮಾನವಾದ ದೇಹ ಅಂತವ್ರದ್ದು. ಅಶ್ರುಪೂರ್ಣೇ ಕ್ಷಣ ಅಂಥವ್ರು ಅಳ್ತಾ ಇದ್ದಾರಂತ ರಾಮನ ಹತ್ರ ಬಂದು, ಸ್ವಾಮಿ ತಡೀಲಿಕ್ಕೆ ಆಗ್ತಾ ಇಲ್ಲ ರಾವಣನ ಬಾಧೆ, ಲೋಕೈಕನಾಥ ಶ್ರೀನಾಥ ತ್ವಯಿ ಪೃಥ್ವೀಗತೆಪ್ಯಗೋ. ಈ ಭೂಮಿಲಿರ್ಬೇಕಾದ್ರೆ ರಾಕ್ಷಸರು ಪೀಡ ಮಾಡ್ತಾ ಇದ್ದಾರೆ ರಾಮಚಂದ್ರ. ಆದ್ದರಿಂದ ರಾವಣ ಔಜಸ್ಸಮಾಶ್ರಯಿ ಮಂದಾಕಿನಿ ತೀರಜುಷಾಂ ಪಂಪಾ ತೀರಜುಷಾಂ ಸತಾಂ ಪ್ರತ್ಯಾಶ್ರಮಂ ಪಶ್ಯದೇಖಾನ್. ರಾಮರಿಗೆ ಹೇಳ್ತಾರಂತ, ಸ್ವಾಮಿ ಮಂದಾಕಿನಿ ತೀರದಲ್ಲಿ, ಚಿತ್ರಕೂಟದ ಪರ್ವತದಲ್ಲಿ, ಪಂಪಾ ನದಿ ತೀರ, ಕಿಷ್ಕಿಂಧಾ ನದಿ ತೀರದಲ್ಲಿ ಹೀಗಿರ್ತಕ್ಕಂಥ ಅನೇಕ ಜನರ ದೇಹಗಳನ್ನು ನೋಡ್ರು ರಾಮ. ಎಲ್ಲ ಬ್ರಾಹ್ಮಣರ ದೇಹ, ಇವರೆಲ್ಲ ಹೀಗೆ ತಿಂದು ತಿಂದು ಬಿಸಾಕಿದ್ದಾರೆ ಅಂತ ತೋರಿಸ್ತಾರಂತೆ. ಏಹಿ ಪಶ್ಯ ಶರೀರಾಣಿ ಮುನೀನಾಂ ಭಾವಿತಾತ್ಮನಾಂ ಹತಾನಾಂ ರಾಕ್ಷಸೋಘೈರೈ ಬಹೂನಾಂ ಬಹುಧಾವನೆ. ಕರುಣಾ ಮಾಡು ಸ್ವಾಮಿ ಎಂದು ರಾಮ ಹೇಳದಂತೆ. ಖಂಡಿತವಾಗಿ ಕಲಾನ್ ನಿರ್ಗಲಯಿಷ್ಯಾಮಿ ಭಯಂಬೋ ಮಾ ಭವೇದಿತಿ. ನಿಮ್ಗೆ ಯಾರಿಗೂ ಭಯ ಬೇಡ, ಕೊಲ್ಲುತ್ತೀನಿ ಅಂತ ಹೇಳ್ದ. ಸುತೀಕ್ಷ್ಣರ ಆಶ್ರಮಕ್ಕೆ ರಾಮಚಂದ್ರ ಬಂದಿದ್ದಾನೆ. ಸುತೀಕ್ಷ್ಣರ ಆಶ್ರಮಕ್ಕೆ ಬಂದಾಗ ಅಲ್ಲಿ ವೈದೇಹಿ ಲಕ್ಷ್ಮೀದೇವಿಯ ಸಹಿತ ಸೀತಾದೇವಿ ಸಹಿತವಾಗಿ ಪೂಜೆಗೆ ಒಳಗಾಗಿದ್ದಾನೆ. ಅಲ್ಲಿಗೆ ಬಂದಾಗ ರಾಮಚಂದ್ರ ಹೋಗ್ತಾ ಇರುವಾಗ ಸೀತಾದೇವಿ ಕೇಳ್ತಾಳಂತೆ, ರಾಮಚಂದ್ರ ನಿನ್ನ ಜೊತೆಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತೇಳಿ. ಮಾತಾಡೇ ತಾಯಿ, ಮಾತಾಡದೇ ಇದ್ದರೆ ಬೇಜಾರಾಗತ್ತೆ, ಹೆಂಗೆ ರಾಮಾಯಣ ನಾವು ಕಳಿಬೇಕು ಇದನ್ನು. ಸುತೀಕ್ಷ್ಣರ ಆಶ್ರಮಕ್ಕೆ ಬಂದಾಗ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಸೀತಾದೇವಿ ಕೇಳದಂತೆ, ಅಲ್ಲ ನೀನು ನೋಡಿದ್ರೆ ಜಟ ಕಟ್ಕೊಂಡಿದೀಯ, ಉಟ್ಕೊಂಡಿರೋದು ನಾರ್ಮುಡಿ, ಎಲ್ಲರಿಗೂ ವಚನ ಕೊಡ್ತಾ ಇದೆಯಾ ರಾಕ್ಷಸರನ್ನು ಕೊಲ್ತೀನಿ ಅಂತ. ನಿನ್ನ ಮಾತೇನು, ನಿನ್ನ ಕೆಲಸ ಏನು? ಅದಕ್ಕೆ ನಾನೀಗೊಂದು ಕತೆ ಹೇಳ್ತೀನಿ ಇಂದು. ಸೀತಾದೇವಿ, ಹೇಳು ತಾಯಿ, ನನಗೂ ಬೇಜಾರಾಗ್ತಾ ಇದೆ ಎಂದು ರಾಮ. ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಅವ್ರ ತಪಸ್ಸನ್ನು ನೋಡಿ 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 ಇವ್ರು ಏನು ಮಾಡಿಬಿಡ್ತಾರೋ ಏನೋ, ನಮ್ಮ ಹತ್ರ ಬಂದ್ಬಿಡ್ತಾರೋ ಏನೋ ಅಂತ ಹೇಳಿ ಇಂದ್ರ ಏನು ಮಾಡೋದಂತೆ, ಇವ್ರು ತಪಸ್ಸು ಭಂಗ ಮಾಡಬೇಕು ಅಂಥೇಳಿ ಬೇಟೆಗಾರನ ವೇಷ ಹಾಕ್ಕೊಂಡು ಬಂದಂತೆ ಇಂದ್ರ. ಬೇಟೆಗಾರನ ವೇಷ ಹಾಕ್ಕೊಂಡು ಬಂದು ಒಂದು ಖಡ್ಗ, ಒಂದು ಬಿಲ್ಲು, ಒಂದು ಬಾಣ, ಒಂದು ಬತ್ತಳಿಕೆ ಇದನ್ನೆಲ್ಲ ಇಟ್ಬಿಟ್ಟು, ಸ್ವಾಮಿ ಒಂದು 5 ನಿಮಿಷ ನೋಡ್ಕೊಡ್ರಿ, ಸ್ನಾನ ಮಾಡ್ಕೊಂಬರ್ತೀನಿ ಇಂದ. ಇವರು ಆಶ್ರಮದಲ್ಲಿ ಇಟ್ಟುಬಿಟ್ಟು ಹೊಟ್ಟೋಗ್ಬಿಟ್ಟ. ಅವ್ರು ಆಯ್ತಪ್ಪ ಹೋಗು ಅಂತಂದರು. ಹೋದವನು ಬರಲೇ ಇಲ್ಲ. 1 ಗಂಟೆ ಆಯಿತು, 2 ಗಂಟೆ ಆಯ್ತು, ಸಾಯಂಕಾಲ ತನಕ ಬರಲಿಲ್ಲ. ರಾತ್ರಿ ಎಲ್ಲ ಅದನ್ನು ನೋಡ್ಕೊಂಡು ಕೂತಿದ್ರು, ನಿದ್ದೆಗೆಟ್ಬಿಟ್ರು. ಬೆಳಗ್ಗೆ ಆಯಿತು, ಬೆಳಗ್ಗೆ ಆದ ನದಿ ಸ್ನಾನಕ್ಕೆ ಹೋಗ್ಬೇಕಲ್ಲ, ಅದನ್ನು ತೊಗೊಂಡೋಗಿ ಸಹಿತವಾಗಿ ಸ್ನಾನ ಮಾಡಿದ್ರು. ದಂಡೋದಕ್ಕೆ ಬಿಲ್ಲಿನ ಜೊತೆಗೆ ಧನು ಸಹಿತವಾಗಿ ಸ್ನಾನ ಮಾಡಿದ್ರು. ಮನೆಗೆ ಬಂದರು, ತಿರ್ಗಾ ಅಲ್ಲಿಟ್ಟರು. ಅದನ್ನು ಅವನು ಮುಟ್ಟಿದ್ದ ಮಡಿ ಆಯಿತು ಅಂತಂದ್ರು, ತಿರ್ಗಾ ಅಲ್ಲಿಟ್ಟರು.
ಅದನ್ನೇ ನೋಡೋದು, ತಪಸ್ ಮಾಡೋದು. ಓಂ ಭೂರ್ಭುವಸ್ವಃ ತತ್ಸವಿತೃವರೆಣ್ಯಂ ರಾಯರ ಸ್ತೋತ್ರ ಅರ್ಧ ಹೇಳೋದು, ತಿರುಗಿ ಈ ಕಡೆ ನೋಡೋದು, ಅರ್ಧಂಬರ್ಧ ಹೇಳೋದು, ಈ ಕಡೆ ನೋಡೋದು. ನೋಡಿ ನೋಡಿ ಕೊನೆಗೆ ಅವ್ರಿಗೆ ತಪಸ್ಸು ಹೋಗಿ ಇದರಿಂದ ಹೆಂಗೆ ಬಾಣ ಬಿಡ್ತಾವ್ರೆ ಅಂತ ನೋಡೋಣ ಅಂತ ಬಂತು ಅವ್ರಿಗೆ. ಬಿಲ್ಲನ್ನು ಹಿಡ್ಕೊಂಡು ಬಾಣ ಬಿಡ್ತಾರೆ, ಬಾಣ ಹಿಡ್ಕೊಂಡು ಬಿಲ್ ಬಿಡ್ತಾರಲ್ಲ, ಹೆಂಗೆ ಬಿಡ್ತಾರೆ ಹಿಂಗೆ ಹಿಡ್ಕೊಂಡು ಒಂದು ಸರಿ ಎಳೆದು ಬಿಟ್ರು, ಝೀ ಅಂತ ಹೋಗಿ ಒಂದು ಹಕ್ಕಿನ ಕೊಲ್ತು. ಈಗ ನನಗೂ ಬಂದ್ಬಿಡ್ತು ಅಂತ ಅವತ್ತಿಂದ ತಪಸ್ಸು ಮಾಡೋದು ಬಿಟ್ಬಿಟ್ಟು ಪ್ರಾಣಿಗಳನ್ನ ಕೊಲ್ಲಕ್ಕೆ ಶುರು ಮಾಡಿಬಿಟ್ರು. ಇಂದ ಅಂದರೆ ಆ ಕುತಾರ್ಥನಾದೆ ಅಂದ. ಈ ಬ್ರಾಹ್ಮಣ ತಪಸ್ಸು ಮಾಡೋದನ್ನು ತಪ್ಪಿಸಿ ಇವನು ತಪಸ್ಸು ನಂಗೆ ಏನು ಮಾಡ್ತಿತ್ತೋ ಏನೋ, ನಾ ಕೃತಾರ್ಥನಾಗ್ಬಿಟ್ಟೆ ಎಂದ ಇಂದ್ರ. ಹಾಗೆ ನೀನು ಬಾಣ ಬೆಲ್ಲು ಹಿಡ್ಕೊಂಡು ಜೊತೆಗೆ ಹಾಕ್ಕೊಂಡಿರೋದು ಮುನಿಗಳ ವೇಷ ಮಾಡೋದು, ಕೊಲ್ಲುತ್ತೀನಿ ಬಡಿತೀನಿ ಚಚ್ತೀನಿ ಅಂತೆಲ್ಲ, ನಿಂದು ಏನು ಕೆಲಸ ಅಂತ ಸೀತಾದೇವಿ ರಾಮಚಂದ್ರ ದೇವರನ್ನು ಕೇಳ್ತಾಳೆ. ಆಗ ರಾಮಚಂದ್ರ ಹೇಳ್ತಾನೆ, ದಹನಂ ದಹನ ಸೇವ ತಾಪಸಸ್ತ್ಯಕ್ತ ರಾಜ್ಯಸ್ತ್ವಂ ಅಂತಾಳೆ ಸೀತಾದೇವಿ. ತಾಪಸ ರಾಜ್ಯ ಬಿಟ್ಟಿದ್ದೀಯಾ, ಯಾರಿಗೂ ಭಯ ಕೊಡಲ್ಲ ಅಂತ ಹೇಳಿದೀಯ ನೀನು, ರಾಕ್ಷಸರು ವಧೆ ಮಾಡ್ತೀನಿ ಅಂತಂತೆಲ್ಲ, ನಿಂಗೆ ಧರ್ಮ ಏನೋ ರಾಮ? ಜಗತ್ತಿಗೆ ತೋರಿಸ್ತಾಳೆ ರಾಮಚಂದ್ರ ಮಾಡಿದ್ದ ಧರ್ಮ ಅಲ್ಲ ಅಂತ. ಹಾಗಂತಾನೆ ನೋಡು, ಅಗ್ನಿಗೆ ಸುಡೋದು ಧರ್ಮ, ಹಾಗೆ ರಾಜನಿಗೆ ದುಷ್ಟ ಶಿಕ್ಷಣ ಮಾಡೋದು ಕ್ಷತ್ರಿಯನಿಗೆ ಧರ್ಮ. ಆದ್ದರಿಂದ ನಾನು ಅದನ್ನು ಬಿಟ್ಟು, ನಾನು ಮೂಲತಃ ಕ್ಷತ್ರಿಯ, ಈಗ ಮುನಿವೇಷದಲ್ಲಿರುವ ಕ್ಷತ್ರಿಯ, ನಾನೇನು ಜಾತಿ ಬದಲಾವಣೆ ಆಗಲಿಲ್ಲ, ನಾನೇನು ಬ್ರಾಹ್ಮಣ ಆಗಲಿಲ್ಲ ನಾನು. ಆದ್ದರಿಂದ ಅಗ್ರತ ಪ್ರೇಯೋ ರಾಮ ಮಧ್ಯದಸ್ಸ. ಇವಾಗ ಏನು ಮಾಡ್ಬಿಟ್ಟ ರಾಮಚಂದ್ರ, ಲಕ್ಷ್ಮಣನ ಮುಂದೆ ಬಿಡಲಿಲ್ಲ, ತಾನು ಮುಂದೆ ಹೋದಂತ ಚೇಂಜ್ ಅವರ್ಸು ಎಲ್ಲರದು. ಅಗ್ರತಃ ರಾಮ, ಮಧ್ಯದಲ್ಲಿ ಸೀತಾದೇವಿ, ಪೃಷ್ಠತಃ, ಯಾಕೆಂದ್ರೆ ಇಬ್ಬರನ್ನ ರಕ್ಷಣೆ ಮಾಡಬೇಕು ರಾಮಚಂದ್ರ ಇವಾಗ ಅಲ್ವಾ. ಲಕ್ಷ್ಮಣನೂ ಭಜನೆ ರಕ್ಷಣೆ ಮಾಡಬೇಕು, ಸೀತಾದೇವಿಯನ್ನು ರಕ್ಷಣೆ ಮಾಡಬೇಕು. ಹೀಗೆ ಇವರಿಬ್ಬರು ಸಹಿತ ಲಕ್ಷ್ಮಣ ಅವರ ಹಿಂದೆ ಬರ್ತಾ ಇದ್ದಾನೆ. ಸರ ಪಂಚಾಪ್ಸರೋ ನಾಮ ಪ್ರಾಪುಸ್ತೇ ಯತ್ರ ರೇ ಮಿರೇ ಪಂಚಾಗ್ರಾಪ್ಸರಸೋ ದೃಶ್ಯ ಮುನಿ ನಾಮ ಮಾಂಡಕರ್ಣಿನ. ಮುಂದೆ ಬಂದಾಗ ಮಾಂಡಕರ್ಣಿಗಳು ಅಂತ ಒಬ್ಬ ಋಷಿಗಳಂತೆ. ಆ ಮಾಂಡಕರ್ಣಿಗಳಿರ್ತಕ್ಕಂಥ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಆ ಋಷಿಗಳು 10,000 ವರ್ಷಗಳ ಕಾಲ ವಾಯುಭಕ್ಷರಾಗಿ ನೀರೊಳಗೆ ಮುಳುಗಿ ತಪಸ್ಸು ಮಾಡ್ತಿದ್ರು. 3 ಮುಳುಗು ಹಾಕಿದ್ರೆ 4 ದಿವಸ ನೆಗಡಿ ಬರುತ್ತೆ ನಮಗೆ. ನದಿಗೆ ಹೋಗಿ 3 ಮುಳುಗು ಹಾಕೊಂಬಂದ್ರೆ 4 ದಿವಸ ನೆಗಡಿ ಚೀನ್ಕೊಂಡು ಕೂತ್ಕೋತೀವಿ. ಜಲಾಶಯದೊಳಗೆ ನೀರೊಳಗಡೆ ವಾಯುಭಕ್ಷರಾಗಿ ಬರೀ ಗಾಳಿ ಕುಡ್ಕೊಂಡು 10,000 ವರ್ಷ ತಪಸ್ಸು ಮಾಡ್ತಾರೆ. ಇಂದ್ರ ನೋಡ್ದ, ಇವರು ಭಾರಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ. ಅಗ್ನಿ, ಇಂದ್ರ 5 ಜನ ನೋಡಿದ್ರಂತ, ಇವ್ರು ಏನು ಮಾಡಿಬಿಡ್ತಾರೋ ಏನೋ ಅಂಥೇಳಿ 5 ಜನ ಅಪ್ಸರಾಸ್ತ್ರೀಯರನ್ನು ಸೃಷ್ಟಿ ಮಾಡಿ ಇವ್ರ ತಪಸ್ಸನ್ನು ಭಂಗ ಮಾಡಿರಿ ಅಂತ ಕಳಿಸಿದ ಕೂಡಲೇ ಅವ್ರು ಏನು ಮಾಡಿಬಿಟ್ರು, 5 ಜನರ ಒಳಗೆ ಮೋಹಕ್ಕೆ ಒಳಗಾಗ್ಬಿಟ್ರು. ಇವರು 5 ಜನರ ಮೋಹಕ್ಕೆ ಒಳಗಾಗ್ಬಿಟ್ರು. ಆ ಒಳಗಡೆ ಹೋಗಿ ಅವ್ರನ್ನ ಮದುವೆ ಆಗಿ ನೀರೊಳಗೆ ಮನೆ ಕಟ್ಕೊಂಡ್ಬಿಟ್ರಂತ. ಪೂರ್ ನೋಡ್ರಿ, ಅಂತರ್ಗೃಹವಾಸ, ನೀರೊಳಗಡೆ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡಿಕೊಂಡು ಅಲ್ಲೇ ವಿಹಾರ ಮಾಡ್ತಾ ಇದ್ರಂತೆ. ಅವರು ವಿಹಾರ ಮಾಡ್ತಾ ಇರ್ಬೇಕಾದ್ರೆ ವಾದ್ಯ ಎಲ್ಲ ಆ ಪಂಚ ಅಪ್ಸರ ತೀರ್ಥದಲ್ಲಿ ಅದೆಲ್ಲ ಕೇಳಿಸ್ತಾ ಇತ್ತಂತೆ. ಹಾಗೆ ರಾಮಚಂದ್ರ ಆ ಪಂಚಾಪ್ಸರ ತೀರ್ಥ ದಾಟಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ದಿವಸ ಇದ್ದ ಅಂತ ಒರಿಜಿನಲ್ ಹೇಳಲ್ಲ. ಒಂದು ಕಡೆ 1 ತಿಂಗಳು, ಕೆಲವು ಕಡೆ 2 ತಿಂಗಳು, ಕೆಲವು ಕಡೆ 3 ತಿಂಗಳು. ಮಾಸಂ ಕುತ್ರಚಿದ ಏಕಂ ದ್ವೌ ಕ್ವಚಿತ್ ತ್ರಿಚತುರ ಪ್ರಭು. ಕೆಲವು ಕಡೆ 3 ತಿಂಗಳು, ಕೆಲವು ಕಡೆ 4 ತಿಂಗಳು, ಹೀಗೆ ಕೆಲವು ತಿಂಗಳು 8 ಕಡೆ 8 ದಿವಸ 8 ತಿಂಗಳು, ಹೀಗೆಲ್ಲ ರಾಮಚಂದ್ರ ಕಳ್ಕೊಂಡು ಬರೋಷ್ಟೊತ್ತಿಗೆ ಸುಂದರಿ ಮಿಂದಿರಾಮೇನಾಂ ಸ್ವಾನಂದಿ ಸಾಧುನಂದಯನ್ನ ನವಸಮಾಹ 9 ವರ್ಷ ಕಳೆದೋಯ್ತು ರಾಮಚಂದ್ರಂದು. 9 ವರ್ಷಗಳು ಹೀಗೆ ಕಳೆಯಿತು. ಹೀಗೆ ರಾಮಚಂದ್ರ 9 ವರ್ಷಗಳನ್ನು ಕಳೆದಿದ್ದಾನೆ. ಶ್ರೇಷ್ಠರಾಗಿರ್ತಕ್ಕಂಥ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಶ್ರೀರಾಮಚಂದ್ರ ಬಂದಿದ್ದಾನೆ. ಶ್ರೇಷ್ಠರಾಗಿರ್ತಕ್ಕಂಥ ವಾತಾಪಿ ಇಲ್ವಲರನ್ನು ಕೊಂದು ವಿಂಧ್ಯ ಪರ್ವತ ಮೇಲೆ ಕೇಳದಂತೆ ಮಾಡಿದ ಅಗಸ್ತ್ಯರು ಏನು ಮಾಡಿದರಂತೆ, ಅವರ ಮಡದಿ, ಶ್ರೇಷ್ಠಳಾಗಿರ್ತಕ್ಕಂಥ ಅವರ ಮಡದಿಗೋಸ್ಕರವಾಗಿ ಅವಳ ಮಡದಿ, ಅಗಸ್ತ್ಯರ ಮಡದಿಯಾಗಿರ್ತಕ್ಕಂಥವಳು ಕೇಳಲ್ಲಂತೆ. ಲೋಪಾಮುದ್ರ ಅಂತ ಅವಳ ಹೆಸರು. ಆ ಲೋಪಾಮುದ್ರ ಕೇಳದಂತೆ, ಸ್ವಾಮಿ ಇದೇನು 24 ಗಂಟೆ ಗುಡಿಸ್ಲಲ್ಲೇ ಇರೋದಾ, ಏನಾದ್ರು ಸ್ವಲ್ಪ ಫ್ಲೈಟು ಗೀಟಲ್ಲಿ ಕರ್ಕೊಂಡು ಹೋಗಿ ಏನಾರು ಮಾಡ್ತೀರಾ, ಏನಿದು ಇದೇ ಗೆಡ್ಡೆ ಗೆಣಸ್ಕೊಂಡೆ ತಿನ್ಕೊಂಡೇ ಇರೋದಾ, ಗಿಂಗು ಸ್ವಲ್ಪ ಘಮ ಘಮ ಆಹಾರ ಏನಾರು ಕೊಡಿಸ್ತೀರಾ ಇಲ್ವಾ, ಊರೊಳಗೆ ತಿನ್ನೋ ಆಹಾರಗಳು ಕೊಡಿಸ್ತೀರೋ ಇಲ್ಲೋ, ಹಳ್ಳಿಲಿ ಬರೀ ಕಾಡಲ್ಲಿ ಬೆಳೆಯೋ ಆಹಾರವೇ ತಿನ್ಕೊಂಡಿರ್ಬೇಕಾ, ತಾಯಿ ಕೊಡಿಸ್ತೀನಿ ನಿಂಗೇನು ಭೋಗ ಬೇಕು ಅಂದ್ಲು. ಒಳ್ಳೆ ಮನೆ ಕಟ್ಟ್ರಿ, ಬೇಕಾದಂಗೆ ಇರಬೇಕು, ನಾವಿಬ್ಬರು ಸಂತೋಷವಾಗಿರಬೇಕು, ದುಡ್ಡು ತೊಗೊಂಬನ್ರಿ. ಹಾಗಂದ್ರು ಲೋಪಾಮುದ್ರೆ ಹೇಳ್ತಾಳೆ, ಕರ್ದಮರು ತಮ್ಮ ಪುಣ್ಯದಿಂದ 14 ಅಂತಸ್ತಿನ ವಿಮಾನ ಮಾಡಿ ದೇವಹೂತಿನ ಕರ್ಕೊಂಡೋಗಿದ್ರು ಅಂತ ನನ್ನ ಕರ್ಕೊಂಡೋಗ್ರಿ. ಬುದ್ಧಿ ಇಲ್ಲ ನಿಂಗೆ ಅಂದರು ಅಗಸ್ತ್ಯರು. ಅಗ ಅಂದರೆ ಬೆಟ್ಟಗಳು, ಅದನ್ನು ಸ್ತ್ಯಾ ಅಂದರೆ ನಿಲ್ಲಿಸಿದವರು ಇವರು ಅಗಸ್ತ್ಯರು. ಗಡಿಗೆಯಲ್ಲಿ ಕುಂಭದಲ್ಲಿ ಹುಟ್ಟಿದವರು, ಅಗಸ್ತ್ಯ ಕುಂಭ ಸಂಭವ ಅಂತ. ಅವರು ಹೇಳಿದ್ದೇ ಭಾಗವತದಲ್ಲಿ ಅಜಾಮಿಳೋಪಾಖ್ಯಾನ, ಅವ್ರು ಹೇಳಿದ್ದೇ ಕತೆ. ಶುಕಾಚಾರ್ಯ ಅವ್ರು ಹೇಳಿದ್ರಂತೆ, ಅದನ್ನು ಅವ್ರು ಹೇಳಿದರು.
ಅಂತ ಅಗಸ್ತ್ಯರಂದ್ರು ಲೋಪಾಮುದ್ರೆಗೆ, ಕಷ್ಟಪಟ್ಟು ಪುಣ್ಯ ಸಂಪಾದನೆ ಮಾಡಿದ್ದೀನಿ, ಬೆಂಕಿಲಿ ಕೂತ್ಕೊಂಡು, ಗಾಳಿಲಿ ಕೂತ್ಕೊಂಡು, ನೀರು ಕುಡ್ಕೊಂಡು, ಗಾಳಿ ಕುಡ್ಕೊಂಡು ತಪಸ್ಸು ಮಾಡಿದ್ದೀನಿ, ಅದನ್ನು ನಿನಗೆ ಸುಖಕ್ಕೆ ಸೀರೆ ತಂದ್ಕೊಡೋಕ್ಕೆ, ನಿನಗೆ ಬಂಗಾರ ತಂದ್ಕೊಡೋಕ್ಕೆ ಉಪಯೋಗಿಸ್ಲಾ? ಖಂಡಿತ ಸಾಧ್ಯ ಇಲ್ಲ, ತಡ್ಕೋ. ಎಲ್ಲ ರಾಜರ ಮನೆಗೆ ಹೋಗಿ ಎಲ್ಲೆಲ್ಲಾರು ದುಡ್ಡು ಜಾಸ್ತಿ ಇದ್ರೆ ಇಸ್ಕೊಂಬರ್ತೀನಿ ಅಂದರು. ಎಲ್ಲ ರಾಜರ ಮನೆಗೆ ಬರ್ತಾರೆ ಅಗಸ್ತ್ರು. ಎಲ್ಲರೂ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ನೋಡ್ರಿ ರಾಜ್ಯಗಳು ಹೇಗಿತ್ತು ಅಂತ ತಿಳ್ಕೊಳ್ರಿ, ಜಗತ್ತು ಹೇಗಿತ್ತು ಅಂತ. ನಿಮ್ಮ ಬ್ಯಾಲೆನ್ಸ್ ಶೀಟ್ ತೊಗೊಂಬಾಪ, ಎಕ್ಸ್ಟ್ರಾ ಮನಿ ಏನಾರು ಇದೆಯಾ ಅಂತ. ಯಾರೂ ಅಧರ್ಮದ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿರ್ಲಿಲ್ವಂತ ಆಗಿನ ರಾಜರು. ಒಬ್ಬರ ಹತ್ರ ಎಕ್ಸ್ಟ್ರಾ ಮನಿ ಇಲ್ವಂತೆ. ಅಗಸ್ತ್ಯರಂದ್ರು ಯಾರ ಮನೆಗೆ ಹೋದ್ರು, ಯಾರು ರಾಜರ ಮನೆಗೆ ಹೋದ್ರು ಹಿಂಗೆ. ರಾಜರು ಹೇಳ್ತಾರೆ, ನಾನು ಹೆಂಡತಿ ಸಂತೋಷ ಪಡಿಸ್ಬೇಕು, ದುಡ್ಡು ಕೊಡ್ರೋ. ಸ್ವಾಮಿ ನನ್ನ ಹತ್ರ ಇಲ್ಲ, ಕೊಡ್ತೀವಿ ನೀವು ಬೇಕಾರೆ, ಜನರಿಗೆ ಬೈದು ಹೊಡೆದು ಮಾಡಿ ಎಕ್ಸ್ಟ್ರಾ ಟ್ಯಾಕ್ಸ್ ಇಸ್ಕೊಂಡು ಕೊಡ್ತೀವಿ. ಬೇಡ ಬೇಡ ಬೇಡ, ಖಂಡಿತ ಮಾಡಬೇಡ್ರಿ, ಪಾಪದ ದುಡ್ಡು ಬೇಡ ಅಂದರು ಅಗಸ್ತ್ಯರು. ನೋಡಿದ್ರ, ಪಾಪದ ದುಡ್ಡು ತನಗೆ ಬೇಡ, ಪುಣ್ಯದ ದುಡ್ಡೇ ಬೇಕು. ಕೊನೆಗಾಗಿ ಯಾರು ಹೇಳಿದ್ರು, ಸ್ವಾಮಿ ನಿಮ್ಗೆ ತುಂಬ ದುಡ್ಡು ಬೇಕಲ್ವಾ, ವಾತಾಪಿ ಇಲ್ವಲ್ಲ ಅಂತ ಇಬ್ಬರಿದ್ದಾರೆ. ಎಲ್ಲ ಬ್ರಾಹ್ಮಣರನ್ನ ದಾರಿ ಹೋಕರನ್ನ ಕೊಂದು 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 ದುಡ್ಡು ಸಂಗ್ರಹ ಮಾಡ್ಯಾರೆ, ಅವ್ರ ಹತ್ರ ಇದೆ ಹೋಗ್ರಿ ಅಂತಂದರು. ಆಗ ಅಗಸ್ತ್ಯರು ವಾತಾಪಿ ಇಲ್ವಲ್ಲರ ಕತೆ ಗೊತ್ತಿತ್ತು. ಇಲ್ವಲ್ಲ ನನ್ನ ಮೇಕೆ ಮಾಡಿ, ವಾತಾಪಿ ಏನು ಮಾಡ್ತಿದ್ದ, ಮೇಕೆ ಮಾಡಿ ಅವ್ನು ಕಟ್ ಮಾಡಿಬಿಡ್ತಿದ್ದ, ಯಜ್ಞ ಮಾಡ್ತಿದ್ದ. ಇವತ್ತು ನಮ್ಮ ಅಪ್ಪನ ಶ್ರಾದ್ದ, ಬ್ರಾಹ್ಮಣರು ಊಟಕ್ಕೆ ಬರ್ರಿ ಅಂತಿದ್ದ. ಮೇಕೆ ಮಾಂಸ ಹಾಕ್ತಿದ್ದ, ಶ್ರಾದ್ದ ಅಂತ ಬ್ರಾಹ್ಮಣರು ತಿಂತಿದ್ರು. ತಿಂದುಬಿಟ್ಟ ಮೇಲೆ ಏನು ಮಾಡಬೇಕು ಈ ವಾತಾಪಿ, ಇಲ್ವಲ್ಲ ಕುತ್ರಾಸಿ ಏನ್ಬೇಕು, ಇಲ್ಲಿದ್ದೀನಿ ಅಂತ ಬಾ ಅಂತ ಕರಿಬೇಕು ಇವನು. ಆ ಬ್ರಾಹ್ಮಣರು ತಿಳ್ಕೊಂಡು ಇಲ್ವಲ್ಲ ಬಂದ್ಬಿಡ್ಬೇಕು ಹೊರಗಡೆ. ಈಗ ಅಗಸ್ತ್ಯರು ಬಂದರು, ಊಟ ಮಾಡಿದ್ರು, ಒಂದು ಚೂರು ಬಿಡಲಿಲ್ಲ, ಮಾಂಸ ಪೂರ್ತಿ ತಿಂದ್ಬಿಟ್ರು. ಒಂದು ಮೇಕೆ ಮಾಂಸ ಒಬ್ಬರೇ ಹೊಡೆದ್ಬಿಟ್ರು. ಕೆಜಿ ಗಟ್ಟಲೆ ಮಾಂಸ ತಿನ್ನೋ ಸುಮ್ಮನೆನಾ? ಅಗಸ್ತ್ಯರಿಗೆ ಸಾಧ್ಯ, ಯಾಕೆಂದರೆ ಇಡೀ ಸಮುದ್ರನೇ ಏಕಾಪೋಷಣ ತೊಗೊಂಡವ್ರಿಗೆ ಒಂದು ಮೇಕೆ ತಿನ್ನೋದೇನು. ತಿಂದುಬಿಟ್ರು. ಕೊನೆಗೆ ಇಲ್ವಲ್ಲ ಬಾ ಅಂದರು. ವಾತಾಪಿ ತಿಂದಿದ್ದು, ಇಲ್ವಲ್ಲ ಈ ಕೆಲಸ ಮಾಡ್ತಾ ಇದ್ದ, ಇಲ್ವಲ್ಲ ಮೇಕೆಯನ್ನು ವಾತಾಪಿನ ಮಾಡ್ತಿದ್ದ. ವಾತಾಪಿ ಮೇಕೆ ಆಗಿ ಅಗಸ್ತ್ಯ ಋಷಿ ಹೊಂದಿದ್ರು. ವಾತಾಪಿ ಏನು ಬಾ ಅಂತಂದ, ವಾತಾಪಿ ಜೀರ್ಣೋಭವ ಅಂತ ಹೊಟ್ಟೆ ಸೋರ್ಕೊಂಡ್ಬಿಟ್ರು. ಅವನು ಒಳಗಡೆ ಕ್ಲೀನಾಗಿ ಕರಗೋದ, ಅವನು ದೇಹ ತೊಗೊಂಡು ಬರೋಕ್ಕಾಗ್ದಂಗೆ ಮಾಡಿಬಿಟ್ಟು ತೇಗ್ಬಿಟ್ಟು ಅಪಾನವಾಯು ಮೂಲಕವಾಗಿ ಹೂಸ್ಬಿಟ್ಬಿಟ್ರು. ಹೊರಗೆ ಹೊಟ್ಟೋಗ್ಬಿಟ್ಟು ಅವನು ದೇಹದಲ್ಲಿದ್ದವನು ಕರಗೆ ಹೊರಗೆ ಬಿಟ್ಬಿಟ್ರು. ಅದಕ್ಕೆ ಊಟ ಆದ ಕೂಡಲೇ ಅಗಸ್ತ್ಯರ ಸ್ಮರಣೆ ಮಾಡಿಕೊಂಡು ಊಟದ ಜೀರ್ಣಕ್ರಿಯೆಗೆ ಅಗಸ್ತ್ಯರ ಸ್ಮರಣೆ ಮಾಡಬೇಕು. ಆ ವಾತಾಪಿ ಇಲ್ವರನ್ನು ಇಬ್ಬರನ್ನು ಕೊಂದುಬಿಟ್ಟು, ವಾತಾಪಿಯನ್ನು ಹಿಂಗೆ ಕೊಂದರು, ಇಲ್ವರನ್ನು ಕೊಂದುಬಿಟ್ರು. ಜಗತ್ತೆಲ್ಲ ಅಂದರು, ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡೆಲ್ಲ ನಿಮ್ಮದೇ ಅಂದರು. ಅವ್ರನ್ನ ಕೊಂದಿದ್ದಕ್ಕೆ ನಾವು ಕೊಡ್ತೀವಿ ಆ ದುಡ್ಡು ಅಂದರು ಜನ. ಅಪಾರವಾದ ದುಡ್ಡನ್ನು ಒಂಟೆ ಮೇಲೆ, ಆನೆ ಮೇಲೆ, ಕುದುರೆ ಮೇಲೆ, ಬಂಡಿಗಳಲ್ಲಿ ಹಾಕ್ಕೊಂಡು ಲೋಪಾಮುದ್ರೆಗೆ ತಂದು, ತಗ್ಗೋ ಏನು ಸೀರೆ ತೊಗೋತೇ ತಗೋ, ಏನು ಬಂಗಾರ ಹಾಕೋತೇ ಹಾಕೋ. ಅವಳು ಅಂದ್ರು, ನೀವು ಒಂದು ಸೂಟ್ ಹೊಲಿಸ್ಕೋಬೇಕು ಅಂದ್ಲು. ನೀವು ಸೂಟ್ ಹೊಲಿಸ್ಕೊಡ್ರಿ ಅಗಸ್ತ್ರೆ, ನೀಟಾಗಿ ನೀವು ಸೂಟ್ ಹೊಲಿಸ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇಬ್ಬರು ನೀಟಾಗಿ ಊಟಿ ಗಿಟಿ ಹೋಗ್ಬರೋಣ ಅಂಥೇಳಿ. ಇದು ಅಗಸ್ತ್ಯರ ಮಹಿಮೆ. ಇಂಥ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾನೆ. ಅಗಸ್ತ್ಯಸ್ಯ ಸ್ವಭಕ್ತಸ್ಯ ಪ್ರೀತೈ ಪ್ರಾಪಾಶ್ರಮಂ ಪ್ರಭು, ಅಲ್ಲಿಗೆ ಬಂದಿದ್ದಾನೆ. ಸದಾರ ಸೋದರಂ ದೇವಂ, ತಮ್ಮ ಹೆಂಡತಿ ಸಹಿತವಾಗಿ ಬಂದ ರಾಮಚಂದ್ರ ದೇವರನ್ನು ಅರ್ಘ್ಯ ಅಪಾದ್ಯ ಆಚಮನೀಯ ಎಲ್ಲವನ್ನು ಕೊಟ್ಟು, ಕೋದಂಡಂ ಕಾಲದಂಡಾಭಂ ತೊದ್ದೋರ್ ದಂಡೇಕಮಂಡಲಂ, ರಾಮನಿ ಬಂದಿದೆಯಾ, ನಿಂಗೆ ಏನಾರು ಕೊಡಬೇಕಲ್ಲ, ಈಗ ಶ್ರೇಷ್ಠವಾಗಿರ್ತಕ್ಕಂಥ ಶಾರ್ಂಗ ಧನುಸ್ಸು ಇಂದ್ರ ಕೊಟ್ಟಿದ್ದಂಥದನ್ನು, ಆ ಇಂದ್ರ ಕೊಟ್ಟಿರ್ತಕ್ಕಂಥ ಶಾರ್ಂಗ ಧನುಸ್ಸನ್ನು ಇದನ್ನು ರಾಮಚಂದ್ರ ದೇವರಿಗೆ ಕೊಡ್ರಿ, ಇದು ಅವ್ರದ್ದೇ, ಅವ್ರಿಗೆ ಕಳಿಸಿರ್ತಾನೆ. ಶಾರ್ಂಗ ಧನುಸ್ಸನ್ನು ರಾಮನಿಗೆ ಕೊಡ್ತಾರೆ. ಅದನ್ನು ರಾಮಚಂದ್ರ ತಾನು ತಗೋತಾನೆ. ಹೇಳ್ತಾರೆ, ಅದನ್ನು ಹೇಳಿದ್ದು ಹೆಂಗೆ ಹೇಳ್ತಾರೆ ಅಂದರೆ, ಸ್ವಾಮಿ ಇದು ನಿನ್ನ ಕೈಯಲ್ಲಿ ಮಾತ್ರ ಶೋಭಾಯಮಾನವಾಗತ್ತೆ, ಮಿಕ್ನಾದವ್ರ ಕೈಯಲ್ಲಿ ಹಿಡ್ಕೊಂಡ್ರೆ ಊಟಕ್ಕೆ ಬರಬೇಕಾದ್ರೆ ತುಂಬ ಲಕ್ಷಣವಾಗಿ ನೀರು ಗುರು ಕುಡಿಯೋರು ಸಣ್ಣ ಲೋಟ ತೊಗೊಂಬಂದ್ರೆ ಅದು ಅಪಹಾಸ್ಯ ಮಾಡೋಂಗಿರುತ್ತಲ್ವ. ಅವ್ರವ್ರ ಲೈನಿಗೆ ತಕ್ಕಂಗೆ ಅವ್ರವ್ರ ದಪ್ಪ ಉದ್ದ ಎತ್ತರ ಹೆಂಗಿರ್ತಾರೆ, ದೊಡ್ಡ ದೊಡ್ಡ ತಮ್ಗೆ ಗಿಮ್ಗೆ ತರಬೇಕು. ಸಣ್ಣ ಲೋಟ ತಂದು ಕುಡಿದ್ರೆ ಹೆಂಗಿರುತ್ತೆ. ಅದಕ್ಕೆ ರಾಮಚಂದ್ರ ನಿನ್ನ ಎತ್ತರಕ್ಕೆ ಇದು ಸರಿಯಾಗಿರುತ್ತೆ, ಅದರಿಂದ ಇದನ್ನು ತಗೋ ಅಂತ. ಇತ್ಯುಕ್ತ್ವಾ ಶಾರ್ಂಗಣೇ ಶಾರ್ಂಗಮ್ಮ ಪರದೋ ಕುಂಭಸಂಭವ ವಿಶುಧಿ ಅಕ್ಷಯೇ ಶೂಚ ಖಡ್ಗಂಚ ಕಲಕಂಡನಮ್ಮ. ತಾಕ್ಷರನ್ನು ಕೊಲ್ತಕ್ಕಂಥ ಶ್ರೇಷ್ಠವಾದ ಶಾರ್ಂಗಧನಸ್ಸನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಕಥೆ ಕೇಳಲ್ವಾ? ತಾನಿ ಸಂಗೃಹ್ಯ ಭಗವಾನ್ ಮಹರ್ಷೇ ರಣಗೃಹ್ಯ ಚ ಅಗಸ್ತ್ಯೋದಿತ ಮಾರ್ಗೇಣ ಏಯೋ ಪಂಚವಟೀಂ ಪ್ರತಿ. ಅಲ್ಲಿಂದ ಶ್ರೀರಾಮಚಂದ್ರ ಸೀದಾ ನಾಸಿಕದ ಕಡೆಗೆ ಬಂದ. ಅಲ್ಲಿಂದ ಸೀದಾ ಪಂಚಾಪ್ಸರ ತೀರ್ಥ, ಅಲ್ಲಿಂದ ತೀರ್ಕೊಂಡು ಸೀದಾ ಶ್ರೀರಾಮಚಂದ್ರ ಪಂಚವಟಿ ಕ್ಷೇತ್ರಕ್ಕೆ. 5 ವಟವೃಕ್ಷ ಇದೆ ಅಲ್ಲಿ, 5 ವಟವೃಕ್ಷಗಳಿರೋದ್ರಿಂದ ಪಂಚವಟಿ ಅಂತ ಅದಕ್ಕೆ ಹೆಸರು. ಅಲ್ಲೇ ಶೂರ್ಪಣಕಿಯ ಮೂಗನ್ನು ಕುಯ್ದಿದ್ದರಿಂದ ನಾಸಿಕ ಅಂತ ಹೆಸರಾಯ್ತು ಅವರಿಗೆ. ಅದಕ್ಕೆ ಆ ಊರಿಗೆ ಹೋಗೋರೆಲ್ಲ ಜ್ಞಾನ ಇರಬೇಕು. ನಾವು ಇನ್ನೊಬ್ಬರು ಹೆಂಡಂದ್ರನ್ನ ಇನ್ನೊಬ್ಬರು ಗಂಡಂದ್ರ ನೋಡಬಾರ್ದು ಅಂತ. ಅದು ನಾಸಿಕ ಅಲ್ಲಿ. ರಾಮ ಮೂಗು ಕಿವಿ ಕುಯ್ದಾಕ್ಬಿಡ್ತಾನೆ ಅಂತ. ಇನ್ನೊಬ್ಬರು ಗಂಡಂದ್ರ ನೋಡೋದು, ಇನ್ನೊಬ್ಬ ಪುರುಷರು ನೋಡೋದು, ಇನ್ನೊಬ್ಬರು ಸ್ತ್ರೀಯರನ್ನು ನೋಡೋದು, ಇವೆಲ್ಲ ಮಾಡಬಾರ್ದು ಅಂತ ಅಲ್ಲಿಗೆ ರಾಮಚಂದ್ರ ಬಂದಿದ್ದಾನೆ.
ಜಟಾಯುವಿನ ಸಂದರ್ಶನ ಆಯಿತು. ಯಾರು ನೀನು ಅಂತಾನೆ. ಸ್ವಾಮಿ, ನಾನು ಕಶ್ಯಪರಿದ್ದಾರಲ್ಲ, ಕಶ್ಯಪರ ಮಡದಿ ವಿನತೆ ಇದ್ದಾಳಲ್ಲ, ಆ ವಿನತೆಗೆ ಮಗನಾಗಿ ಹುಟ್ಟಿರ್ತಕ್ಕಂಥ ಅರುಣ ಇದ್ದಾನಲ್ಲ, ಅರುಣನ ಮಕ್ಕಳು ನಾವು ಅಂತಾರೆ ಸಂಪಾತಿ ಜಟಾಯಿ. ಅರುಣನ ಮಕ್ಕಳು ಸಂಪಾತಿ ಮತ್ತು ಜಟಾಯಿ. ಆ ಅರುಣನ ಅಣ್ಣನೇ ಶ್ರೇಷ್ಠನಾಗಿರ್ತಕ್ಕಂಥ ಗರುಡ. ಈ ವಿನತೆ ದಾಸ್ಯತ್ವ ವಿಮೋಚನೆ ಆಗೋದಕ್ಕೋಸ್ಕರವಾಗಿ ಮೊದಲು ದೊಡ್ಡವನೇ ಅರುಣ, ಎರಡನೇವನೇ ಗರುಡ. ಅರುಣನನ್ನು ಮೊಟ್ಟೆ ಇಟ್ಟಿದ್ಲವಳು ವಿನತೆ. ಆ ಮೊಟ್ಟೆಯನ್ನು ಒಡೆದು ಬಿಡ್ತಾಳೆ ಯಾರು? ವಿನತೆ. ಆ ಒಡೆದಾಗ ಇವನಿಗೆ ಇಡೀ ದೇಹ ಬಂದಿರುತ್ತೆ, ಸೊಂಟದ ತನಕ ದೇಹ ಬಂದಿರುತ್ತೆ, ಕಾಲು ಬಂದಿರಲ್ಲ. ಆಗ ಅವನು ಶಾಪ ಕೊಡ್ತಾನೆ, ನಿನಗೆ ಈ ದಾಸ್ಯ ಬರಲಿ ಅಂತ ಅವನೇ ಕೊಟ್ಟಿದ್ದ ಶಾಪ. ಆ ದಾಸ್ಯಕ್ಕೊಳಗಾದಾಗ ನನ್ನ ಗತಿ ಏನು ಅಂತಂದಾಗ ಮಗನೇ ವರ ಕೊಡ್ತಾನೆ, ಮುಂದೆ ಹುಟ್ಟುವ ಮಗ ನಿನ್ನ ದಾಸ್ಯ ವಿಮೋಚನೆ ಮಾಡ್ತಾನೆ, ಅವನು ಹೊಡಿಬೇಡ ಅಂತ. ಅದಕ್ಕೆ ಅರುಣನ ತಮ್ಮ ಗರುಡ. ಆದರೆ ನಮ್ಮ ಇವನು ಯಾರು ಶ್ರೇಷ್ಠನಾಗಿರ್ತಕ್ಕಂಥ ಗರುಡ. ಅರುಣನಿಗೇನು ಮಾಡ್ತಾರೆ ದೇವತೆಗಳು, ಹಿಂಗೆ ಕಾಲಿಲ್ವಲ್ಲ, ಇಡೀ ದೇಶ ನೋಡಿಸೋ ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್ ಹಿಂಗೆ ಕೊಡ್ತೀವಿ, ಕೂತ್ಕೊಂಡು ಜಗತ್ತೆಲ್ಲ ನೋಡ್ತಾ ಇರು ಅಂತ. ಈ ಅರುಣ ಎಂಥವನು ಅಂದರೆ, ಮಹಾಭಾರತದಲ್ಲಿ ಅರುಣನ ಕಥೆ ಬರುತ್ತೆ. ಸೂರ್ಯನಿಗೆ ಸಿಟ್ಟು ಬಂದುಬಿಡುತ್ತೆ ಒಂದು ದಿವಸ, ಭಯಂಕರ ಸಿಟ್ಟು ಬಂದು ಭಾರೀ ಉರಿತಾ ಇರ್ತಾನೆ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಭಾರೀ ಉರಿ. ಜನ ನೋಡಿದ್ರು ಇವನು ಸೂರ್ಯೋದಯ ಆಗಿಬಿಟ್ರೆ ಗತಿ ಏನು ಅಂತ ತಕ್ಷಣ ಅರುಣನನ್ನು ತೊಗೊಂಡೋಗಿ ಅವನಿಗೆ ಅಡ್ಡ ಇಟ್ಬಿಟ್ರಂತೆ. ಅರುಣ ಹ್ಯಾಕೆ ಕೂತಿರ್ತಾನೆ ಗೊತ್ತಾ? ಸ್ವಾರಸ್ಯ, ಅರುಣ ಸೂರ್ಯಾಭಿಮುಖವಾಗಿ ಕೂತಿರ್ತಾನೆ. ಸೂರ್ಯನಿಗೆ ಬೆನ್ನು ಮಾಡಿ ಕೊಡಲ್ಲ ಅರುಣ, ರಥ ಓಡಿಸ್ತಾನೆ ಅರುಣ. ಅವನಿಗೆ ಮುಖವಾಗಿ ಕೂತಿದ್ದರಿಂದ ಸೂರ್ಯನ ಕಾಂತಿಯೆಲ್ಲ ನುಂಗುಬಿಡ್ತಾನಂತ ಅರುಣ. ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆ ಮೊದಲಾಗೋದು ಯಾವುದು? ಅರುಣೋದಯ ಅಂತ. ಅರುಣನ ಮಕ್ಕಳು ಜಟಾಯು ಮತ್ತು ಸಂಪಾತಿ, ಅವರಿಬ್ಬರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಮಾರೀಚಾತ್ ಕಶ್ಯಪಾತ್ ಪುರ, ನಾನು ನಿನ್ನ ದಾಸಸ್ವಾಮಿ ದಶರಥನ ಸ್ನೇಹಿತ ನಾನು ಅಂತಾನೆ. ಜಟಾಯು ದಶರಥನ ಸ್ನೇಹಿತ ಅಂತ. ಎಲ್ಲಿ ತನಕ ಜಟಾಯುವಿಗೆ ಸಂಪರ್ಕ ಇತ್ತು ಅನ್ನೋದನ್ನು ನೋಡಬೇಕು. ನಿನಗೆ ದಾಸಸ್ವಾಮಿ ಅಂತ ಅವನು ಹೇಳ್ತಾನೆ. ವೈನತೇಯಾತ್ಮಜಯುತಃ ವೈನತೇಯಧ್ವಜಸ್ತದ ಪ್ರಾಪ ಪಂಚವಟೀಂ ರಮ್ಯಾಮಾರೋ ಆರಾತ್ ಗೋದಾವರಿಯುತಾಂ. ಗೋದಾವರಿ ಪರಮ ಮಂಗಳವಾಗಿರ್ತಕ್ಕಂಥ ನದಿ ತೀರ, ಬೃಹದಾಕಾರವಾದ ಪಂಚವಟಿ, ಒಳ್ಳೊಳ್ಳೆಯ ಶ್ರೇಷ್ಠವಾಗಿರ್ತಕ್ಕಂಥ ವಟವೃಕ್ಷಗಳಿರ್ತಕ್ಕಂಥದ್ದು. ಅಲ್ಲಿ ರಾಮಚಂದ್ರ ಎಲ್ಲ ಥರದ ವೃಕ್ಷಗಳಿತ್ತಂತೆ. ಅಲ್ಲಿ ಅದ್ಭುತವಾದ ಮನೆಯನ್ನು ರಾಮಚಂದ್ರ ಹೇಳ್ದ, ಇಲ್ಲೊಂದು ಮನೆಯನ್ನು ನಿರ್ಮಾಣ ಮಾಡುವಂಥ. ಆ ರೀತಿಯಾಗಿ ರಾಮಚಂದ್ರ ಒಳ್ಳೆಯ ಮನೆಯನ್ನು, ಪರ್ಣಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮಾಡಿ ಅದಕ್ಕೆ ಬಲಿಯನ್ನೆಲ್ಲ ಕೊಟ್ಟು ಮನೆಯನ್ನು ನಿರ್ಮಾಣ ಮಾಡಿ ರಾಮಚಂದ್ರ ಅಲ್ಲಿ ವಾಸವಾಗಿದ್ದಾನೆ. ತಾಂ ಪರ್ಣಶಾಲಾಂ ವಿಮಲಾಂ ವಿಶಾಲಾಂ ಪಾಪೈಸ್ತ್ರಿಭಿರ್ನಾನುಗತಾಂ ಕದಾಪಿ. ಅಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾದ 3 ತಾಪತ್ರಯಗಳು ಇರಲುವಂತಲ್ಲಿ. ತಾಪತ್ರಯ ರಹಿತವಾದ ರಮಣೀಯವಾದ ಪರ್ಣಶಾಲೆಯಲ್ಲಿ ರಾಮಚಂದ್ರ ಸಜ್ಜನರ ಮನಸ್ಸಿನಲ್ಲಿ ಹೇಗೆ ತಾಪತ್ರಯಗಳು ಇರೋದಿಲ್ವೋ ಹಾಗೆ ರಾಮನ ಮನೆಯಲ್ಲಿ ಯಾವ ತಾಪತ್ರಯಗಳು ಇರಲಿಲ್ವಂತೆ. ಹೀಗೆ ರಾಮ ಪಂಚವಟಿಗೆ ಬಂದು ಮನೆ ಕಟ್ಟಿಕೊಂಡಿದ್ದ ದಿವಸಕ್ಕೆ 13 ವರ್ಷ ಮುಗಿಯುತ್ತಂತೆ ರಾಮಚಂದ್ರಂದು. ಹೀಗೆ 13ನೇ ಸರ್ಗ ಮುಗಿಸ್ಕೊಂಡಿದ್ದಾನೆ, 13 ವರ್ಷಗಳು ಮಲಗಿಸಿದ್ದಾನೆ. ಮುಂದೆ ರಾಮಚಂದ್ರ ಅಲ್ಲಿ ಏನು ಮಾಡ್ದ, ಹೇಗೆ ಮಾಡ್ದ ಎಂಬುದನ್ನು ನಾಳಿನ ದಿವಸ ಕೇಳೋಣ. ಶ್ರೀ ಕೃಷ್ಣಾರ್ಪಣ ವಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರು ಬುದ್ಧ್ಯಾತ್ಮನ ವಾಂಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.